2ನೇ ತಿಮೋಥಿ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಆ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಹಿಂಸೆಗೆ ಒಳಗಾಗುವರು. ಏನಂತ? ಕ್ರಿಸ್ತು ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದವರೆಲ್ಲರೂ ಹಿಂಸೆಗೆ ಒಳಗಾಗ್ತಾರೆ ಅಂತೇಳಿ ವಾಕ್ಯ ಹೇಳಾಗುತ್ತೆ. ಯಾರು ಹಿಂಸೆಗೆ ಒಳಗಾಗ್ಬೇಕು? ಯಾರು ಹಿಂಸೆಗೆ ಒಳಗಾಗ್ತಾರಂತ? ಸದ್ಭಕ್ತರಾಗಿ ಇರಬೇಕು. ನಾವು ಭಕ್ತಿಗಳಿಗೆ ಇರಬೇಕು. ಕ್ರಿಸ್ತನಲ್ಲಿ ನಾವು ಭಯಭಕ್ತಿಗಳಿಗೆ ನಾವು ಜೀವಿಸಬೇಕು. ಒಂದು ತೀರ್ಮಾನ ಇಟ್ಟುಕೊಂಡು ನಾವು ಜೀವಿಸಬೇಕು. ದೇವರಿಗೆ ಇಷ್ಟಕರವಾಗಿ ಜೀವಿಸಬೇಕು. ದೇವರಿಗೆ ಸಂತೋಷಕರವಾಗಿ ಜೀವಿಸಬೇಕು. ದೇವರಿಗೆ ಮಹಿಮಕರವಾಗಿ ಜೀವಿಸಬೇಕು. ದೇವರಿಗೆ ಆನಂದಕರವಾಗಿ ನಾವು ಜೀವಿಸಬೇಕು. ತನ್ನ ಮೆಚ್ಚಿಸುವಂತ ಜೀವಿತ ನಾವು ಜೀವಿಸ್ಬೇಕಂತೇಳಿ ಸದ್ಭಕ್ತರು ಜೀವಿಸ್ತಿರ್ತಾರಲ್ಲ, ಅವ್ರಿಗೆ ಏನು ಒಳಗಾಗ್ತದಂತ? ಹಿಂಸೆ ಒಳಗಾಗುವರು. ಒಳಗಾಗಬಹುದಾ? ಆಗುವರು. ಆಗಬಹುದಲ್ಲ. ಆಗಬಹುದಂದ್ರೆ ಆಗ್ತತೋ ಇಲ್ಲ ಗೊತ್ತಿಲ್ಲ. ಆಗುವರಂದ್ರೆ ಖಚಿತವಾಗಿ ಆತರ. ನಾವು ದೇವರಲ್ಲಿ ಕ್ರಿಸ್ತನಲ್ಲಿ ಒಂದು ಭಕ್ತಿ ಮಾಡ್ಕೊಂತ ದೇವರಿಗೆ ಮೆಚ್ಚುಗೆಕರವಾಗಿ ನಾವು ಜೀವಿಸ್ಬೇಕಂತೇಳಿ ನಾವು ಹೋಗ್ತಿರುವಾಗ ಖಚಿತವಾಗಿ ನಮಗೆ ಹಿಂಸೆ ಎದುರಾಗ್ತವ, ಹಿಂಸೆ ಬರ್ತತೆ. ದೇವ್ರು ಬಹು ಸ್ಪಷ್ಟವಾಗಿ ಹೇಳ್ತದನ, ಅರೆ ನಮಗೆ ಹಿಂಸೆ ಎದಕ್ ಬರ್ತದೆ? ನಾವು ದೇವರಲ್ಲಿ ಭಯಭಕ್ತಿಗಳಿಗೆ ಜೀವಿಸ್ತಾ ಇದೀವಲ್ಲ, ನಾವು ದೇವರಿಗೆ ಇಷ್ಟಕರವಾಗಿ ನಾವು ಜೀವಿಸ್ತಾ ಇದೀವಲ್ಲ, ದೇವರಿಗೆ ಸಂತೋಷಕರವಾಗಿ ನಾವು ಜೀವಿಸ್ಬೇಕಂತೇಳಿ ಭಕ್ತಿ ಮಾಡ್ತಾ ಇದೀವಲ್ಲ, ನಮಗೆ ಎದಕ್ ಹಿಂಸೆ? ನಮಗೆ ಎದಕ್ ಬಾಧೆ? ಈ ನೋವು ನಮಗೆ ಎದಕ್ಕ? ದೇವ ನಿನ್ನ ಯಥಾರ್ಥವಾಗಿ ನಾನು ಜೀವಿಸ್ತಾ ಇದೀನಲ್ಲ, ನಿನಗೆ ಸಾಕ್ಷಿಯಾಗಿ ನಾನು ಜೀವಿಸ್ಬೇಕಂತ ಒಂದು ತೀರ್ಮಾನ ಮಾಡಿನಲ್ಲ, ನಿನಗೆ ಸಂತೋಷಕರವಾಗಿ ಜೀವಿಸ್ಬೇಕಂತ ಹೇಳಿ ನನ್ನನ್ನು ನಾನು ಸರಿಪಡಿಸ್ಕೊಂಡು ನಿನಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದೀನಲ್ಲ, ಎದಕ್ಕೆ ನನಗೆ ಹಿಂಸೆ? ದೇವರೇನಂತ ಹೇಳ್ತಾನಂದ್ರೆ, ಹಿಂಸೆ ಬರ್ತತೆ ನಿಮಗೆ. ಎದಕ್ಕೆ ಬರ್ತತೆ ಹಿಂಸೆ? ಎದಕ್ಕೆ ಬರ್ತತೆ ಅಂದ್ರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಆಮೆನ್. ಲೋಕವು ನಿಮ್ಮನ್ನು ದ್ವೇಷ ಮಾಡಕತ್ತಂದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡತ್ತಂತೇಳಿ ನೀವು ತಿಳ್ಕೊರಿ. ಎದಕ್ಕೆ ನಮಗೆ ಹಿಂಸೆ ಬರ್ತತಪ್ಪ? ನಾವೊಂದು ಭಕ್ತಿ ಜೀವಿತದಲ್ಲಿ ನಾವು ನಡೆಯುವಾಗ ನಮಗೆ ಒಂದು ಹಿಂಸೆ ಎದಕ್ ಬರ್ತದೆ? ಒಂದು ಶೋಧನೆ ಎದಕ್ ಬರ್ತದೆ? ಒಂದು ಶ್ರಮ ಅನ್ನೋದು ನಮ್ಗೆ ಎದಕ್ ಬರ್ತದೆ ಅಂದ್ರೆ, ಎದಕ್ಕೆ ನಮ್ಗೆ ಈ ದ್ವೇಷ ನಮ್ಮ ಮೇಲೆ, ಪ್ರಜೆಗಳು ನಮ್ಮ ನೋಡಿ ದ್ವೇಷ ಎದಕ್ಕ ಹುಟ್ಟುತ್ತದೆ ಅವ್ರ ಮನಸ್ಸಿನಲ್ಲಿ ಅಂದ್ರೆ, ದೇವ್ರೇನಂತ ಹೇಳ್ತಾನೆ ಗೊತ್ತಾ? ಈ ಲೋಕವು ಮೊದಲು ನನ್ನನ್ನು ದ್ವೇಷಿಸುತ್ತೆ. ಯಾರನ್ನು ದ್ವೇಷಿಸ್ತಂತ? ಕ್ರಿಸ್ತನೇ ದ್ವೇಷಿಸತ್ತೆ. ಅವ್ರು ನನ್ನನ್ನು ದ್ವೇಷಿಸ್ತಾರೆ కాబట్టి ನಿನ್ನನ್ನು ಕೂಡ ದ್ವೇಷಿಸ್ತಾರ. ಅಲ್ಲ ಪ್ರಭುವ, ನಿನ್ನನ್ನು ದ್ವೇಷಿಸ್ತಾರ, ನಮ್ಮನ್ನು ದ್ವೇಷಿಸ್ತಾ ಇದಾರ. ಯಾಕೆ ಪ್ರಭು ಇದು? ಅರೆ ನಾವು ಒಳ್ಳೇದೇ ಕೋರ್ತಾ ಇದೀವಲ್ಲ, ಅವ್ರು ಒಳ್ಳೇದೇ ನಾವು ಬಯಸ್ತಾ ಇದೀವಲ್ಲ, ಅವ್ರು ಕೂಡ ರಕ್ಷಣೆದಲ್ಲಿ ಬರ್ಬೇಕಂತೇಳಿ ನಾವು ಆಸೆ ಪಡ್ತಾ ಇದೀವಲ್ಲ. ಲೋಕದಾಗಿರೋರಿಗೆ ಎಲ್ಲರಿಗೂ ನಮಗೆ ಆತ್ಮೀಯ ಜೀವಿತರಿಗೆ ಇನ್ನೇನ್ ಆಸೆ ಇರ್ತದೆ ಹೇಳು? ಇವಾಗ ಒಬ್ಬ ಆತ್ಮೀಯ ಜೀವಿತನು ದೇವ್ರ ಹಿಡ್ಕೊಂಡು ನಡ್ಕೊಂಡು ನನ್ಗೆ ಏನ್ ಆಸೆ ಇರ್ತದೆ ಗೊತ್ತಾ? ನಾನು ಹೊಂದಿರೋ ರಕ್ಷಣೆ ಇನ್ನೊಬ್ರು ಹೊಂದ್ಬೇಕನ್ನ ಆಸೆ ಬಿಟ್ಮೇಲೆ ಅವ್ನಿಗೆ ಬೇರೆ ಏನ್ ಇರೋದಿಲ್ಲ. ಭಕ್ತರಿಗೆ ಅದು ಬಿಟ್ಮೇಲೆ ಬೇರೆ ಏನ್ ಇರೋದಿಲ್ಲ. ನಾನು ಅನುಭವಿಸ್ತಿರೋ ಆನಂದ ಇನ್ನೊಬ್ರು ಕೂಡ ಅನುಭವಿಸ್ಬೇಕಂತಾನೆ ಆಸೆ ಪಡ್ತಾರೆ. ನಾನೊಂದಿರೋ ರಕ್ಷಣೆ ಇನ್ನೊಬ್ರು ಆ ರಕ್ಷಣೆ ಹೊಂದ್ಬೇಕಲ್ಲ, ಇವ್ರು ನಶಿಸೋಗ್ಬಾರ್ದಲ್ಲ, ಇವ್ರ ಜೀವಿತಗಳು ಹಾಳಾಗ್ಬಾರ್ದಲ್ಲ. ಅರೆ ನಮ್ಮನ್ನ ದೇವ್ರ ಹೆಂಗೆ ನಡೆಸ್ತದನೋ ಇವ್ರನ್ನು ಕೂಡ ಆ ಮಾರ್ಗದಲ್ಲಿ ನಡೆಸಿದ್ರೆ ಇವ್ರ ಜೀವಿತಗಳು ಕಟ್ಟಲ್ಪಡ್ತಾವಲ್ಲ, ಇವ್ರು ಕೂಡ ಚೆನ್ನಾಗಿರ್ತಾರಲ್ಲ ಅನ್ನೋ ಆಸೆ ಪ್ರತಿ ಭಕ್ತನಿಗಿರ್ತದೆ. ಆ ಮನಸ್ಸು, ಪರಿಶುದ್ಧಾತ್ಮ ಆ ಒಂದು ಮನಸ್ಸು ನಮ್ಮಲ್ಲಿ ರೇಪುತ್ತಿರ್ತಾನ. ಇನ್ನೊಬ್ರು ಆತ್ಮಗಳು ರಕ್ಷಣೆಗಾಗಿ ನಮ್ಮ ಮನಸ್ಸು ಯಾವಾಗಲೂ ಆಸೆ ಪಡ್ತಿರ್ತದೆ. ಆದ್ರೆ ಅವ್ರು ನಮ್ಮನ್ನ ಏನ್ ಮಾಡ್ತಾರಂತ? ದ್ವೇಷ ಮಾಡ್ತಾರಂತ, ದ್ವೇಷಿಸ್ತಾರ. ಎದಕ್ ದ್ವೇಷಿಸ್ತಾರಂದ್ರೆ, ದೇವ್ರನ್ನೇ ದ್ವೇಷಿಸ್ತಾರ, ನಿಮ್ಮನ್ನು ಕೂಡ ದ್ವೇಷಿಸ್ತಾರ. ಇನ್ನೊಂದು ಮಾತು ಹೇಳ್ತಾರೆ ನೋಡ್ರಿ ಕೆಳಗ 19ನೇ ವಚನದಲ್ಲಿ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಎದಕ್ಕೆ ದ್ವೇಷ ಮಾಡ್ತದಂತ? ದೇವರು ಲೋಕದೊಳಗಿಂದ, ನೀವು ಲೋಕದಾಗ ಇಲ್ಲಲ್ಲ. ಈಗ ನೀವು ಕೂಡ ಲೋಕದಾಗಿದ್ದು
ಲೋಕಾನುಸಾರವಾಗಿ ಜೀವಿಸಿ ಅವ್ರು ನಂಗೆ ಇಷ್ಟಾನುಸಾರವಾಗಿ ಲೋಕಾನುಸಾರವಾಗಿ ನಾವು ಜೀವಿಸ್ತಿದ್ರೆ ಅವ್ರು ನಮ್ಮಲ್ಲಿ ದ್ವೇಷ ಮಾಡೋದಿಲ್ಲ ಅಂತ. ಎದಕ್ಕಂದ್ರೆ ನೀನು ನಾವು ಒಂದೇ. ನಾವು ಅಕ್ರಮವಾಗಿ ಜೀವಿಸ್ತಿದೀವಿ, ನೀನು ಕೂಡ ಅಕ್ರಮವಾಗಿ ಜೀವಿಸ್ತಿದೆಯಲ್ಲ, ಒಂದೇ. ನಾವು ಇನ್ನೊಬ್ರು ಕೇರ್ ಕೊಡ್ತಿದೀವಿ, ನೀವು ಇನ್ನೊಬ್ರು ಕೇರ್ ಕೊಡ್ತಿದ್ರಲ್ಲ, ಒಂದೇ. ನಾವು ಇನ್ನೊಬ್ರು ದ್ವೇಷಿಸ್ತಿದೀವಿ, ನೀವು ಇನ್ನೊಬ್ರು ದ್ವೇಷಿಸ್ತಿದೀವಲ್ಲ, ಒಂದೇ. ಅವಾಗ ನಮ್ಗೇನು ಬರೋದಿಲ್ಲ ಅನ್ನೋ ಮಾತು. ಆದ್ರೆ ನಾವು ಅದು ಬೇಡ, ನಾನು ಇನ್ನೊಬ್ರು ಪ್ರೀತಿ ಮಾಡ್ಬೇಕು, ದೇವ್ರು ನನಗೆ ಹಂಗೆ ಹೇಳಿಲ್ಲ, ದೇವ್ರು ನನಗೆ ಒಂದು 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 ಒಳ್ಳೆ ಮಾರ್ಗದಲ್ಲಿ ನಡೆಯಂತ ನನಗೆ ಬೋಧಿಸ ಆ ಮಾರ್ಗದಲ್ಲಿ ನಡೀತೀನಿ, ನಾನು ಒಂದು ಪ್ರತ್ಯೇಕವಾದ ಜೀವಿತ ಜೀವಿಸ್ಬೇಕು ಅನ್ಕೊಂಡಿನಿ, ಇವವರೆಗೆ ನಾನು ಜೀವಿಸಿನಿ, ಲೋಕ ಬೇಡ ನನಗೆ, ನಾನು ಒಂದು ಒಳ್ಳೆ ಜೀವಿತ ಜೀವಿಸ್ಬೇಕು ಅನ್ಕೊಂಡು ನಾವು ಓದ್ತಿರ್ತೀವಲ್ಲ, ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ. ಅದನ್ನ ಹೇಳ್ತಾನೆ ಇಲ್ಲಿ. ಲೋಕ ನಮ್ಮನ್ನ ಎದಕ್ಕೆ ದ್ವೇಷಿಸ್ತತೆ ಅಂತ ಹೇಳಿದ್ರೆ, ಅವ್ರು ನಂಗೆ ನೀವು ಜೀವಿಸ್ತಿರಲ್ಲ, ಅವ್ರು ನಂಗೆ ಜೀವಿಸ್ತಿದ್ರೆ ಎಲ್ಲರೂ ನಿಮ್ನ ಜಯ ಅಂತಿದ್ರು, ಎಲ್ಲರೂ ನಿಮ್ಮನ್ನ ಓಕೆ ಅಂತಿದ್ರು. ಪ್ರತಿಯೊಬ್ಬರು ನಮ್ಮನ್ನ ನೋಡಿ ಒಂದು ಆತ್ಮೀಯ ಜೀವಿತ ನಡೀತಿರುವಾಗ ಎದಕ್ಕೆ ನಮ್ಮ ನೋಡಿ ದ್ವೇಷಿಸ್ತಿರ್ತಾರೆ ಅಂದ್ರೆ, ನಾವು ಪ್ರತ್ಯೇಕವಾಗಿ ಜೀವಿಸ್ತಿರ್ತೀವಲ್ಲ, ಅದು ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ನಮ್ಮ ಮತ್ತು. ಯಾಕಂದ್ರೆ ಅವ್ರನ್ನಂಗೆ ಇಲ್ಲಲ್ಲ, ನಾವು ಅವ್ರನ್ನಂಗೆ ಜೀವಿಸ್ತಿರ್ಲಲ್ಲ, ಅವ್ರ ಮಕ್ಕಳಂಗೆ ಇಲ್ಲಲ್ಲ, ಅವ್ರ ಮಕ್ಕಳಂಗ ಅವ್ರನಂಗ ನಾವು ಜೀವಿಸ್ತಿದ್ರೆ ಅವ್ರ ಸಂತೋಷ ತೃಪ್ತಿ. ನನ್ನ ಮಗ ಕೆಟ್ಟೋದೇನಾ, ಇವ್ರು ಕೂಡ ಕೆಟ್ಟೋಗ್ಬೇಕು. ನನ್ನ ಮಗಳು ಕೆಟ್ಟೋಗಲ್ಲ, ಈಕಿ ಕೂಡ ಕೆಟ್ಟೋಗ್ಬೇಕು. ನನ್ನ ಸೊಸೆ ಕೆಟ್ಟೋಗಲ್ಲ, ಈ ಸೊಸೆ ಕೂಡ ಕೆಟ್ಟೋಗ್ಬೇಕು. ಇವ್ರ ಹೆಂಗ್ ಬೇಯಿಸಿರ್ತಾರ, ನನ್ನ ಮಕ್ಕಳು ಮಾತು ಕೇಳವಲ್ರು, ಇವ್ರು ಭಯಭಕ್ತಿಗಳು ಮನೆಗೆ ಜೀವಿಸಿರಿ ಹೆಂಗ? ನನ್ನ ಸೊಸೆಯವ್ರ ಮಾತು ಕೇಳವಲ್ರು, ಇವ್ರ ಸೊಸರು ಚೆನ್ನಾಗಿದ್ರೆ ಹೆಂಗ? ಈ ಭಾವನೆ ಲೋಕಾನುಸಾರ ಇರೋರಿಗೆ ಬರ್ತದಂತ. ಅದಕ್ಕೆ ನಮ್ಮನ್ನು ದ್ವೇಷಿಸ್ತಾರೆ, ಅದಕ್ಕೆ ನಮ್ಮನ್ನು ಹಿಂಸಿಸ್ತಾರ. ಹಿಂಸೆ ಬರ್ತೈತೆ ಅಂತ ಹೇಳ್ತಾರ, ಪಕ್ಕ ಬರ್ತೈತೆ ನಿಮಗೆ. ಎದಕ್ ಬರ್ತೈತೆ ಅಂದ್ರೆ ನಿಮ್ಗೆ ದ್ವೇಷಿಸ್ತಾರ. ಎದಕ್ ದ್ವೇಷಿಸ್ತಾರ ದೇವ ಅಂತ ಹೇಳಿದ್ರೆ, ಅವ್ರನ್ನ ನೀವು ಜೀವಿಸ್ತಿಲ್ಲಲ್ಲ, ಅವ್ರನ್ನ ನೀವು ಜೀವಿಸ್ತಿದ್ರೆ ಓಕೆ ಅಂತಿದ್ರು. ನೀನು ಪ್ರತ್ಯೇಕವಾಗಿ ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕಂತ ಆಸೆ ಪಡ್ತದೆ ಅಲ್ಲ. ನಾನು ಲೋಕಕ್ಕೆ ಬೆಳಕಾಗಿನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗಿರ ಅಂತ ಹೇಳೋಣ. ನಾವು ಬೆಳಕು ಮಾರ್ಗದಲ್ಲಿ ನಡೀತಿರುವಾಗ ಕತ್ತಲೆಯಲ್ಲಿ ಸಹಿಸಕ್ ಆಗೋದಿಲ್ಲ ನಮ್ಮ. ಬೆಳಕು ಮಾರ್ಗದಲ್ಲಿ ಹೋಗ್ತಿರೋರ್ನ ಕತ್ತಲ ಮಾರ್ಗದಲ್ಲಿ ಅವ್ರಿಗೆ ಸಹಿಸಕ್ ಆಗೋದಿಲ್ಲ. ಬೆಳಕು ಎಷ್ಟು, ಅದಕ್ಕೆ ಹೇಳ್ತಾನೆ ಚೀಕಟಿಗೆ ಬೆಳಕು ಪದ್ದು ಕುದುರುದು. ನಾವ್ ಅನ್ಕೊಂತಿರ್ತೀವಿ, ಅರೆ ನಾವ್ ಎಷ್ಟು ಒಳ್ಳೇದು ಕೋರ್ತೀವಲ್ಲ, ಎಷ್ಟು ನಾವು ಇವ್ರ ಸಲುವಾಗಿ ನಾವು ಮೇಲ್ ಕೋರ್ತೀವಲ್ಲ, ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀವಲ್ಲ, ಪ್ರಾರ್ಥನೆಗಳು ಮಾಡ್ತೀವಲ್ಲ, ಅದು ಹುಡುಗರು ನಮ್ನ ಎದಕ್ ದ್ವೇಷಿಸ್ತಾರ ಅಂದ್ರೆ ನಾವು ಅವ್ರ ಸಲ ಜೀವಿಸ್ತೀವಲ್ಲ. ಇವರಿಗೆ ನಮ್ ಜೊತೆಗೆ ಇದ್ದೆ, ನಮ್ಮಂಗೆ ಜೀವಿಸ್ದೆ, ಇವಾಗ ಬ್ಯಾಡಂತ ಬಿಟ್ಟೋದ್ರೆ ಹೆಂಗ ನೀನು? ಬ್ಯಾಡಂತ ಬಿಟ್ಟೋದ್ರೆ ಹೆಂಗ ನೀನು? ನನ್ ಜೊತೆಗೆ ಇರು, ನನ್ ಜೊತೆಗೆ ಕೆಟ್ಟ ಹೋಗು, ನನ್ ಜೊತೆಗೆ ಕುಡಿ, ನನ್ ಜೊತೆಗೆ ಎಲ್ಲ ಮಾಡು, ಅವಾಗ ಓಕೆ. ಬೇಡಪ್ಪ, ನಾನು ಇವರಿಗೆ ಏನ್ ಮಾಡಿನೋ ಜೀವಿತ ಬೇಡ, ನಾನೊಂದು ಪ್ರತ್ಯೇಕವಾದ ಜೀವಿಸ್ಬೇಕು ಅನ್ಕೊಂಡಿನಿ, ಇವೆಲ್ಲ ಬಿಡ್ಬೇಕು ಅನ್ಕೊಂಡಿನಿ, ನಾನು ಚೆನ್ನಾಗಿರ್ಬೇಕು ಅನ್ಕೊಂಡಿನಿ. ಒಬ್ಬರ ಬಗ್ಗೆ ಆಡ್ಕೊಳೋದು ಬೇಡ, ಒಬ್ಬರ ಕುತ್ಕೊಳೋದು ಬೇಡ, ಇವೆಲ್ಲ ಬೇಡ ನಮಗೆ. ನನಗೆ ಅದಕ್ಕೆ ನನ್ನ ದೇವರು, ನನ್ನ ಭಕ್ತಿ ನನಗೆ ಸಾಕು ಅಂತ ನಾವು ಓದ್ತಿರ್ತೀವಲ್ಲ, ಅದು ಸಹಿಸಕ್ ಆಗೋದಿಲ್ಲ ನಮ್ಮ ಮತ್ತವರಿಗೆ. ಇದ್ದಿರ್ಲಿದ್ದ ನಮ್ಮನ್ನ ದ್ವೇಷಿಸ್ತಾರ. ಇದಕ್ಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಆ ಒಂದು ಕತ್ತಲಿನಲ್ಲಿದ್ದು ಬೆಳಕಿಗೆ ಬಂದಿದ್ದು ಸಾತನಿಗೆ ಇಷ್ಟ ಇಲ್ಲ, ಸಾತನಿಗೆ ಇಷ್ಟ ಇಲ್ಲ ಅವನಿಗೆ. ಅರೆ ಇವ್ರು ಇಷ್ಟು ವರ್ಷ ನನ್ನಲ್ಲಿದ್ದು, ನನ್ನ ಒಂದು ಬಂಧಕದಲ್ಲಿದ್ದು, ನಾನು ಹೇಳಿದ ಪ್ರಕಾರ ಇವ್ರು ಜೀವಿಸ್ತಿದ್ದಾಗ ಇವ್ರು ಟಕ್ಕಂತ ನಿಜ ದೇವರನ್ನು ತಿಳ್ಕೊಂಡು ಆತನಲ್ಲಿ ತನ್ನ ರಕ್ತನ ಆಶ್ರಯಿಸಿ, ಪರಿಶುದ್ಧ ರಕ್ತನ ಆಶ್ರಯಿಸಿ ಇವ್ರು ರಕ್ಷಣದಲ್ಲಿ ಬಂದು ಬೆಳಕು ಮಾರ್ಗದಲ್ಲಿ ಬಂದಾಗ ಅವನು ಹೆಂಗಿರ್ತದೆ ಹೇಳು? ಅವನಿಗೆ ಸಹಿಸಕ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ಸಾತಾನ ಏನ್ ಮಾಡ್ತಾನೆ ಗೊತ್ತಾ? ಈ ಚೀಕಟಿ ವ್ಯಕ್ತಿಗಳಲ್ಲಿ ಪ್ರೇರೇಪಿಸಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾನೆ. ಸಾತಾನೆ ಟಾರ್ಗೆಟ್ ಮಾಡೋದಿಲ್ಲ ನಮ್ಮನ್ನ, ಆತ್ಮೀಯ ಜೀವಿತದಲ್ಲಿ ನಾವು ಓದ್ತಿರೋರ್ನ ಹೆಂಗಾದ್ರೂ ಮಾಡಿ ಇವ್ರನ್ನ ಇಷ್ಟು ದಿನ ನಂತಾಗಿದ್ದು, ಇಷ್ಟು ದಿನ ನಂತಾಗೇ ಜೀವಿಸಿ ಇವಾಗ ಹಂಗ ಹೋದ್ರೆ ಹೆಂಗ ಬಿಡ್ತೀನಿ ನಾನು ಅನ್ನೋ ರೀತಿನಲ್ಲಿ ನಮಗೆ ಆ ಹಿಂಸೆಗಳು ಬರ್ತಾವಂತ ಹೇಳಿ ದೇವರು ಬಹು ಸ್ಪಷ್ಟವಾಗಿ, ನೀನು ಅದನ್ನಂಗೆ ಜೀವಿಸಿದ್ರಿಗೆ ನಾನು ಏನು ಮಾತಾಡೋದಿಲ್ಲ. ನಾನು ಕ್ರೈಸ್ತವರಿಗೆ ಬಹು ಹಿಂಸೆಗಳಂತ, ಈ ಬೆಳಕು ಮಾರ್ಗದಲ್ಲಿ
ನಡ್ಸ್ಕೊಂತ ಹೋತಾನ, ಇದೇ ಕಷ್ಟಗಳಲ್ಲಿ ಇದೇ ಬಾಧೆಗಳಲ್ಲಿ ನಾವು ಹಿಂಗೆ ಜೀವಿಸ್ತಿರ್ಬೇಕಾ ಅಂತ ಹೇಳಿದ್ರೆ, ಹಿಂಗೆ ಜೀವಿಸ್ತಿರ್ಬೇಕ ಅನ್ನೋದು ಏನಿಲ್ಲ. ದೇವ್ರು ಇದು ಕೂಡ ಒಂದು ಎಂಡಿಂಗ್ ಇರ್ತಾನ. ಇವೆಲ್ಲವೂ ಕೂಡ ನಮಗೆ ಅನುಭವಕ್ಕೆ, ನಾವಿನ್ನ ಬಲ ಹೊಂದಕ, ನಾವಿನ್ನ ಶಕ್ತಿ ಹೊಂದಾಗ ಮನುಷ್ಯರು ಯಾವ ರೀತಿ ಅದರ ನೋಡ ಅಂತೇಳಿ ತಿಳ್ಸಕ, ಇವನ್ನೆಲ್ಲದನ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡ್ಬೇಕು. ನಾವು ಆತ್ಮೀಯ ಜೀವಿತದಲ್ಲಿ ಓದ್ತಿರುವಾಗ ನಾವೆಲ್ಲಿ ಬಲಹೀನರಾಗಿರಬಾರ್ದು, ಎಲ್ಲಿ ನಾವು ಕೃಂಗಬಾರ್ದು, ಯಾವ್ದನ್ನ ನೋಡಿ ಭಯಪಡುವಂತರಾಗಿರಬಾರ್ದು. ನಾವು ಧೈರ್ಯವಾಗಿರ್ಬೇಕು. ಎದಕ್ಕಂದ್ರೆ ನನಗೆ ಹಿಂಸೆ ಬಂದವ, ನಿನಗೂ ಬರ್ತಾವ ಅಂತ ಹೇಳ. ಹೌದಲ್ಲ ಪ್ರಭು? ಆಕ್ಚುಲಿ ಹೇಳ್ಬೇಕಂದ್ರೆ ದೇವ್ರಿಗೆ ಹಿಂಸೆ ನಮ್ಗೆ ಇನ್ನೂ ಬಂದವ. ಆತ ಅನುಭವಿಸಿರುವಂತ ಹಿಂಸೆಗಳು ನಾವು ಇನ್ನೂ ಅನುಭವಿಸೇ ಇಲ್ಲ. ತನ್ನ ಪಕ್ಕಕ್ಕಿರೋರೇ ತನ್ನ ಹಿಡ್ಕೊಟ್ಟು ಸಿಲ್ವಾಗ ಹಾಕ್ಸಾರ. ತನ್ನ ಜೊತೆಗೆ ಇದ್ದು, ತನ್ನ ಜೊತೆಗೆ ತಿರುಗಿ, ತನ್ನ ಬಗಲಿಗೆ ಇದ್ದು, ತನ್ನ ಬಗಲಿರೋನೇ ಹಿಡ್ಕೊಟ್ಟನ. ಅದ್ ಹೆಂಗಿರ್ತದೆ ಹೇಳು? ಅದನ್ನೆಷ್ಟು ನೋವಿರ್ತದೆ ಹೇಳು? ಮತ್ತೆ ಯೇಸು ಎಲ್ಲಿ ಹೋಗ್ತಾನ ಅಲ್ಲಿ ಅದ್ಭುತ ಕಾರ್ಯಗಳು ಮಾಡೋಣ, ಸ್ವಸ್ಥತೆ ಕಾರ್ಯಗಳು ಮಾಡೋಣ, ಕುಳ್ರಿಗೆ ಕಣ್ಣು ಕೊಟ್ಟನ, ಕಾಲಿಗರು ಕಾಲು ಕೊಟ್ಟನ, ಸತ್ತೋರ್ನ ಎದ್ದಾಳಿಸೋಣ, ಊಟ ಇಲ್ಲದವ್ರಿಗೆ ಊಟ ಕೊಟ್ಟನ, ಎಲ್ಲ ಮಾಡೋಣ. ಲಾಸ್ಟಿಗೆ ಅವರೇ ಬಂದು ಏನ್ ಮಾಡ್ಯಾರ ಹೇಳು? ಸಿಲುವೆಗೆ ಹಾಕ್ಸಾರ. ನಾವ್ ಇವಾಗ ಕೂಡ ನಮ್ಮವರೇ ನಮಗ್ ಮಾಡ್ತಾ ಇರಲ್ಲ, ನಮ್ಮವರೇ ನಮಗ್. ಅರೆ ಮತ್ತೆ ಯೇಸು ಕೂಡ ಬೇರೆಯವ್ರು ಮಾಡಿಲ್ಲ, ತನ್ನ ಶಿಷ್ಯರೇ ಮಾಡಿರೋದು, ಪಕ್ಕಕ್ಕಿರೋರೇ ಮಾಡಿರೋದು. ನಮಗೆ ಹೆಂಗ್ ನಡೆದೈತೋ ನಿಮಗ್ ಕೂಡ ಹಂಗೇ ನಡೀತೈತೆ. ನೀವು ಇದ್ರಾಗ ಏನ್ ದೊಡ್ಡ ಆಶ್ಚರ್ಯ ಪಡ ಅವಶ್ಯಕತೆನೂ ಇಲ್ಲ, ಅದನ್ನ ಹಿಡ್ಕೊಂಡು ಬಾಧೆ ಪಡೋ ಅವಶ್ಯಕತೆನೂ ಇಲ್ಲ. ನನ್ನ ಸಲುವಾಗಿ ನಿನ್ನ ಹಿಂಸಿಸ್ತದಾರ, ನೀನು ಸಂತೋಷ ಪಡೋಣ. ಆಮೇನ್. ಪರಲೋಕದಲ್ಲಿ ನಿನಗೆ ಉನ್ನತವಾದ ಬಹುಮಾನ ಐತದ. ಆಮೇನ್. ಹೌದಾ ಇಲ್ಲ? ಒಂದು ನಿಂದೆ, ಒಂದು ಒಬ್ಬರು ನಮ್ಗೆ ದ್ವೇಷಿಸ್ತಾ ಇರಂದ್ರೆ ನಾವು ಸಂತೋಷ ಪಡ್ಬೇಕು. ನಾವು ಬಾಕ್ಲಕೊಂಡು ಹೋಗಿ ಸಂತೋಷ ಪಡ್ಬೇಕ ಮನ್ಯಾಗ. ಎದಕ್ಕೆ ಹೇಳು? ದೇವ ನನಗೆ ಕೃಪೆ ಕೊಟ್ಟಿಯಪ್ಪ, ನಿನ್ನ ಸಲುವಾಗ ನಾನು ನಿಂದೆ ಅನುಭವಿಸಂತ ಕೃಪೆ ನನಗೆ ಕೊಟ್ಟಿಯಲ್ಲ. ಇವಾಗ ಲೋಕದಲ್ಲಿ ನಿಂದೆ ಅನುಭವಿಸಿದ್ರೆ ಬ್ಯಾರದು. ಹೌದಾ ಇಲ್ಲ? ಲೋಕದಲ್ಲಿ ಅನುಭವಿಸಿದ್ರೆ ಬೇರೆ, ಆದ್ರೆ ದೇವ್ರ ಸಲುವಾಗಿ ನಾವು ನಿಂದೆ ಅನುಭವಿಸ್ತೀವಿ ನೋಡು, ಅದು ಉನ್ನತವಾದ ಆಶೀರ್ವಾದ. ಅದು ಎಲ್ಲರಿಗೂ ಸಿಗೋದಿಲ್ಲ, ಅದು ಭಾಗ್ಯ. ಎಲ್ಲರಿಗೂ ಸಿಗ್ತತ? ಸಿಗೋದಿಲ್ಲ. ಅದು ದೇವ್ರ ಮಕ್ಕಳು ಕೂಡ ಎಲ್ಲರಿಗೂ ಸಿಗೋದಿಲ್ಲ. ಅದು ಒಂದು ಬೇಕಂದ್ರೆ ಅದು ಕೃಪೆ ಇರ್ಬೇಕ. ಆಮೇನ್. ಕೃಪೆ ಇರ್ಬೇಕ. ಲೋಕದಲ್ಲಿ ಇರೋರು ಎಲ್ಲಾರು ನಿಂದಿಸ್ತಿರ್ತಾರೆ, ಅವ್ನು ಹಂಗ ಮಾಡ್ದ, ಇವ್ನು ಹಿಂಗ್ ಮಾಡ್ದ, ಆ ನಿಂದೆಗಳು ಬೇರೆ ಅವು. ಅದ್ರ ದೇವ್ರ ಸಲುವಾಗಿ ನಾವು ನಿಂದೆ ಅನುಭವಿಸ್ತೀವಿ ನೋಡು. ದೇವಾ ನಿನ್ ರಾಜ್ಯನ ಕಟ್ಟಬೇಕು, ನಿನ್ ಚಿತ್ತ ನೆರವೇರಿಸ್ಬೇಕು, ಆತ್ಮಗಳು ಸಂಪಾದಿಸ್ಬೇಕು ಅಂತೇಳಿ ನಾವು ನಿಂತ್ಕೊಂಡು ಹೋರಾಡ್ತಿರ್ತೀವಿ ನೋಡು. ಅವು ಬರ್ತಾವ ನೋಡು ಆ ಶ್ರಮಗಳು. ಅದು ಉನ್ನತವಾದ ಆಶೀರ್ವಾದ. ಅದು ಎಲ್ಲರಿಗೂ ಸಿಗೋದಿಲ್ಲ. ಅದು ನಮಗೆ ದೇವ್ರು ಇಷ್ಟು ಬೇಗ ಕೊಟ್ಟಾನ ಅಂತ ಹೇಳಿದ್ರೆ ಅದು ದೇವ್ರು ನಮ್ಮ ಮೇಲೆ ಇಟ್ಟಿರೋ ಉನ್ನತವಾದ ಕೃಪೆ ಅದು. ಆಮೇನ್. ಸಂತೋಷ ಪಡ್ಬೇಕು, ನಾವು ಆನಂದ ಪಡಬೇಕು, ಗಂತಲು ಹಾಕಬೇಕು. ಇಷ್ಟು ಉನ್ನತವಾದ ಆಶೀರ್ವಾದ ನನಗೆ ಕೊಟ್ಟಿಯಲ್ಲಪ್ಪ, ಈ ಆಶೀರ್ವಾದ ನಾನು ಯಾವಾಗ ಮಿಸ್ ಆಗ್ಬಿಡ್ತಿದ್ದೇನೆ ಇದ್ರನಾಗ. ನಾನು ಇದ್ರನಾಗ ಆಶೀರ್ವಾದಾಗ ನಾನು ಕೂಡ ಪಾಲುಭಾಗಿಸನಾಗಿದ್ದೀನಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ನಾವು. ಆಮೇನ್. ಅದಕ್ಕೆ ಅಪೊಸ್ತಲರು ಕೂಡ ಏನ್ ಮಾಡ್ತಾರೆ ಗೊತ್ತಾ? ಹಿಂಗೆ ಹೇಳ್ತಾರ, ನೀನ್ ಸ್ವಾರ್ಥ ಹೇಳಬಾರ್ದು, ಸ್ವಾರ್ಥ ಸಾರಬಾರ್ದು. ನೀವೇನ್ ದೊಡ್ಡ ಮಂದಿರ ಕಟ್ತೀರಿ, ನೀವೇನ್ ದೊಡ್ಡ ಆತ್ಮಗಳು ಕಟ್ತೀರಿ, ಏನ್ ಅನ್ಕೊಂಡ್ರಿ ನೀವು ಅಂತ ಹೇಳಿ ಬಂದು ಅಪೊಸ್ತಲರು ಬಂದು ಹೇಳ್ತಿರ್ತಾರ. ಲಾಸ್ಟಿಗೆ ಏನ್ ಮಾಡ್ತಾರ ಗೊತ್ತಾ? ಅಪೊಸ್ತಲರು ಹಿಂಸಿಸ್ತಾರ. ಹಿಂಸಿಸಿದಾಗ ಅವ್ರು ಏನ್ ಮಾಡ್ತಾರ ಗೊತ್ತಾ? ನೋಡ್ರಿ, ಓದಿಸ್ತೀನಿ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 40ನೇ ವಚನ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ. ಏನ್ ಮಾಡಾರಂತ? ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು. ಯೇಸುವಿನ ಹೆಸರು ಹೇಳಿ ನೀವು ಅಸಲು ಮಾತಾಡಬಾರ್ದು. ನೀವು ಏನ್ ಪದೇ 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 ಯೇಸು ಸ್ವಾಮಿ, ಪ್ರೇಯರು, ಭಕ್ತಿ ಇವೇನಾ ನಿಮಗೆ? ಬೇರೆದಿಲ್ಲ. ಯೇಸು 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 ಅಂತ ಬರೇ ಭಕ್ತಿ, ಯೇಸು ಸ್ವಾಮಿ, ಪ್ರೇಯರು ಇದೇನಾ? ಅದಕ್ಕೆ ಏನ್ ಮಾಡ್ತಾರಂತ? ಹೊಡಿಸಿ ಹಿಂಸಿಸ್ತದಾರ. ಅವ್ರೇನ್ ಮಾಡಾರ? ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷಿಸುತ್ತಾ. ಎದಕ್ ಸಂತೋಷ ಪಟ್ಟರಂತ ಅವರು? ಆ ಹೆಸರಿನ ನಿಮಿತ್ತ ಅವಮಾನ ಪಡುವುದಕ್ಕೆ ನಾವು ಯೋಗ್ಯರೆಂದು ಎಣಿಸಿ. ದೇವಾ ನಮ್ಗೆ ಎಂತ ಯೋಗ್ಯತೆ ಕೊಟ್ಟಿಯಲ್ಲಪ್ಪ. ಏನ್ ಯೋಗ್ಯತೆ ಕೊಟ್ಟನ? ಐಶ್ವರ್ಯ ಕೊಟ್ಟನ, ಅಂತಸ್ತು ಕೊಟ್ಟನ, ಇಲ್ಲಾಂದ್ರೆ ಬಿಲ್ಡಿಂಗ್ ಕೊಟ್ಟನ, ಕಾರ್ ಕೊಟ್ಟನ. ಇವರಿಗೆ ಎದಕ್ ಸಂತೋಷ ಪಡ್ತಾರಂತ ಹೇಳಿದ್ರು? ನಿನ್ನ ಸಲುವಾಗಿ ನಾವು ಅವಮಾನ ಹೊಂದಿವಲ್ಲ, ಅದಕ್ಕೆ ನಾವು ಯೋಗ್ಯರು. ಆಮೇನ್. ಹಲ್ಲೆಲೂಯಾ.
ಇವ್ರು ನೋಡಿ ಅಪೊಸ್ತಲರಿಗೆ ಸಂತೋಷಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನೋ ಇವರಿಗೆ ಒಂದು 10 ಕೋಟಿ ಲಾಟ್ರಿ ತೆಗ್ಲಿಲ್ಲ ಇವರಿಗೆ, ಅರ್ಥ ಆಯ್ತಾ? ಬೆಳ್ಳಿ ಬಂಗಾರಗಳು ಲಾಟ್ರಿ ತೆಗೆದಿಲ್ಲ ಇವರಿಗೆ, ಐಶ್ವರ್ಯ ಇವರಿಗೆ ಬಂದೈತಂತ ಸಂತೋಷ ಇಲ್ಲ. ಯೇಸುವಿನ ನಿಮಿತ್ತ ಅವಮಾನ ಹೊಂದುವಂತ ಆ ಒಂದು ಭಾಗ್ಯ, ಆ ಒಂದು ಯೋಗ್ಯತೆ ನನಗೆ ಬಂದೈತಲ್ಲ ಅಂತೇಳಿ ಸಂತೋಷ ಪಡ್ತಾರೆ. ಆಮೇನ್, ಹಲ್ಲೆಲೂಯಾ. ನಾವ್ ಹಂಗ ಸಂತೋಷ ಪಡ್ಬೇಕ. ನಮ್ಮನ್ನ ಯಾರಾದ್ರೂ ಹಿಂಸಿಸ್ತಿರ್ತಾರ ಅನ್ಕೋ, ಯಾರಾದ್ರೂ ನಮ್ಮನ್ನ ಬಾಧೆ ಪಡಿಸ್ತಿರ್ತಾರ ಅನ್ಕೋ, ಈ ಯೋಗ್ಯತೆ ದೇವರ ನೀ ನನಗೆ ಕೊಟ್ಟಿಯಲ್ಲ ಅಂತೇಳಿ ನಾವು ಸಂತೋಷ ಪಡಬೇಕು. ಯಾಕಂದ್ರೆ ಭಕ್ತಿ ಮಾಡಿ ಪ್ರೇಯರ್ ಮಾಡಿ ಸಂಡೇ ಕುತ್ಕೊಂಡು ಪ್ರೇಯರ್ ಮಾಡಿ ಹೋಗೋರು ಎಷ್ಟೋ ಜನ ಇರ್ತಾರ. ಬಂದ್ವಿ ಸಂಡೇ ಕುತ್ಕೊಂಡ್ವಿ, ಪ್ರಾರ್ಥನೆ ಮಾಡಿದ್ವಿ, ಹೋಗಿವಿ, ಆ ತೃಪ್ತಿ ಆಯ್ತು. ಏನಂದ್ರೆ ಸಂಡೇ ಹೊತ್ತು ಪ್ರೇಯರ್ಗೆ ಹೋಗಿ ಬಂದಿನ ತೃಪ್ತಿ ಇರ್ತೈತೆ ಭಾರಿ ಮಂದಿಗೆ. ಏನೋ ಒಂದು ಆಶೀರ್ವಾದ, ಏನೋ ಸಂಡೇ ಹೋಗಿ ಅಲ್ಲಿ ಹೋಗಿ ಕಾಲಿಟ್ಟು ಬಂದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸಂಡೇ ಪ್ರೇಯರ್ಗೆ ಹೋಗಿ ಬಂದಿನಿ, ದೇವರ ಆಶೀರ್ವಾದ ನನ್ನ ಕುಟುಂಬ ಬರ್ತಾ ಅನ್ಕೊಂಡ್ರೆ ಭಾರಿ ಮಂದಿ ಇರ್ತಾರ. ಆದ್ರೆ ದೇವ್ರ ಸ್ಥಳವಾಗಿ ನಿಂದೆ ಅವಮಾನ ಅನುಭವಿಸ್ತಾರ ನೋಡು, ಅವ್ರು ಉನ್ನತವಾದ ಆಶೀರ್ವಾದಕ್ಕೆ ಬಾಧ್ಯರವ್ರು. ಆಮೇನ್, ಹಲ್ಲೆಲೂಯಾ. ಅದು ಅಪೊಸ್ತಲರಿಗೆ ಸಿಕ್ಕೈತದು. ಅಪೊಸ್ತಲರಿಗೆ ಸಿಕ್ಕಿದ್ರೆ ಅಪೊಸ್ತಲರು ಹೇಳ್ತಾರ, ದೇವರ ನಿಮಿತ್ತ ನಾವು ಅವಮಾನ ಅನುಭವಿಸ್ತಾ ಇದೀವಲ್ಲ, ಅದು ನಮ್ಗೆ ಯೋಗ್ಯ, ಅದು ನಮಗೆ ಸಂತೋಷ. ಹೋಗಿ ಅಲ್ಲಿವರೆಗೆ ಹೇಳಿ ಸುಮ್ಮನೆ ಅದಾರ. ನೆಕ್ಸ್ಟ್ ಏನ್ ಮಾಡ್ತಾರ ನೋಡು. ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅಷ್ಟು ಹಿಂಸೆ ಆದ್ರು, ಅಷ್ಟು ಅವಮಾನ ಆದ್ರು, ಏನಾದ್ರು ಏನ್ ಮಾಡ್ತಾರ ಮತ್ತೆ ಮನೆಗೆ ಹೋಗಿ ಪ್ರತಿದಿನ ಮನೆಗೆ ಹೋಗಿ ಮತ್ತೆ ಸ್ವಾರ್ಥ ಸಾರಿ ಮತ್ತೆ ದೇವ್ರ ಬಗ್ಗೆ ಪ್ರಕಟಿಸಿ ಮತ್ತೆ ದೇವರು ಶುಭ ವರ್ತಮಾನ ಸಾರ್ತಾರ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಅವ್ರು ಅದೊಂದು ಭಾಗ್ಯ ಅಂತ ಎನಿಸ್ತದಾರ. ಅವ್ರು ಅದೊಂದು ಆಶೀರ್ವಾದ, ಅದು ನಮಗೆ ಉನ್ನತವಾದ ಆಶೀರ್ವಾದ, ಉನ್ನತವಾದ ಕೃಪೆ ಅದು. ಅಲ್ಲಪ್ಪ, ನಿಮ್ಮನ್ನ ಕರೆಸಿ ಅಂತ ಪರಿ ಬಡದು ಅಂತ ಪರಿ ನಿಮ್ನ ಹಿಂಸಿಸರಲ್ಲ, ಏನ್ ನಿಮ್ದು ಹಂಗಂತಿದ್ರೆ ಅದು ನಮ್ ಭಾಗ್ಯ, ಅದು ನಮ್ ಕೃಪೆ. ಹಲ್ಲೆಲೂಯಾ. ನಿಮಗೆ ಅದು ಹೆಂಗ್ ಕಾಣಕತ್ತೆ ಗೊತ್ತಿಲ್ಲ, ನಿಮಗೆ ಅದು ಅವಮಾನ ಕಾಣಕತ್ತೋ, ಆ ಅವಮಾನ ಕೂಡ ನಮಗೆ ಯೋಗ್ಯಕರವಾದಂತ ಅಂತ ಹೇಳ್ತಾರ. ನೋಡ್ರಿ, ದೇವರ ದೃಷ್ಟಿ, ದೇವ್ರ ಆಲೋಚನೆ ಹೆಂಗಿರ್ತಾವ, ಲೋಕ ಆಲೋಚನೆ ಹೆಂಗಿರ್ತಾವ. ಲೋಕ ಆಲೋಚನೆ ಹೆಂಗಿರ್ತಾವ ಅಂದ್ರೆ, ಈ ಅವಮಾನ ಹೊಂದಿರಲ್ಲ, ಈ ಅವಮಾನ ಪಟ್ಟದಲ್ಲ, ಇವ್ರಿಗೆ ಅವಮಾನ ಬಂದತ್ತಲ್ಲ ಅಂತ ಆಲೋಚನೆ ಮಾಡ್ತಾರ. ಆದ್ರೆ ಈ ಅವಮಾನ ನಮಗೆ ಯೋಗ್ಯಕರವಾದಂತ. ಆಮೇನ್, ಇದು ನಮ್ಗೆ ಆಶೀರ್ವಾದಕರವಾದಂತೆ. ಹೋಗಿ ಬಂದೈತೆ ಅಂತ ಹೇಳಿ ಅಲ್ಲೇ ಕೃಂಗಿ, ಅರೆ ಇದು ಅವಮಾನ ಬಂದೈತಲ್ಲ, ಈ ನಿಂದೆ ನನಗೆ ಬಂದೈತಲ್ಲ, ಈ ಒಂದು ಪರಿಸ್ಥಿತಿ ನನಗೆ ಬಂದೈತಲ್ಲ ಅಂತ ಹೇಳಿ ಅಲ್ಲೇ ಕೃಂಗಿ ಕೂತ್ಕೊಂಡಿಲ್ಲ. ಮತ್ತೆ ಎದ್ದು ಮತ್ತೆ ದಿನ ಬೆಳಗ್ಗೆ ಹೋಗಿ ಮನೆಗೆ ಸ್ವಾರ್ಥ ಸಾರ್ತಾರ. ಆಮೇನ್, ಮತ್ತೆ ಸ್ವಾರ್ಥ ಸಾರ್ತಾರ, ಮತ್ತೆ ಶುಭ ವರ್ತಮಾನ ಸಾರ್ತಾರ. ಇದಕ್ಕಂದ್ರೆ ನನ್ನ ದೇವ್ರ ಸಜೀವನ. ಆಮೇನ್. ನಾನು ಆತನ ರಾಜ್ಯನ ಕಟ್ಟೋದು ಐತೆ. ನಮ್ಮನ್ನ ಕರೆದಿರೋದೇ ದೇವರು ಹಿಂಸೆಗೆ ನೀವು ಒಳಗಾಗ್ತೀರಿ. ನಾನು ಹಿಂಸಿಸ್ತಾರ, ನಿಮ್ಗೆ ಹಿಂಸಿಸ್ತಾರ. ನೀನ್ ನನ್ನ ಮರ್ಗದಲ್ಲಿ ಬಂದೆ ಅಂದ್ರೆ ನೀನೇನು ಉಪೇಕ್ಷಿಸ್ಕೊಂಡು ನಾನು ಸಿಲುಬೆನ ಎತ್ಕೊಂಡು ನೀನು ಬಾಂಧನ. ಸಿಲುಬೆ ಅಂದ್ರೆ ಏನು? ಶ್ರಮ. ಸಿಲುಬೆ ಅಂದ್ರೆ ಏನು? ನಿಂದೆ. ಸಿಲುಬೆ ಅಂದ್ರೆ ಏನು? ಅವಮಾನ. ಇನ್ನೊಂದಿಲ್ಲ, ಸಿಲುಬೆ ಅಂದ್ರೇನೆ ಮರಣ. ಆಮೇನ್. ಸಿಲುಬೆ ಅಂದ್ರೆ ಸಿಲುಬೆನೆಲ್ಲ ಎತ್ಕೊಂಡು ಹೋದಾನ, ಮರಣಕ್ಕೆ ಎತ್ಕೊಂಡು ಹೋದಾನ. ನಾವು ಒಂದು ಸರಿ ಆತನ ಸಿಲುಬೆನ ಎತ್ಕೊಂಡೆ ನಾವು ನಡೀತಾ ಇದ್ವಿ, ಪ್ರಯಾಣ ಮಾಡ್ತಾ ಇದೀವಿ ಅಂದ್ರೆ ಆತನ ಸಲುವಾಗಿ ನಾವು ಪ್ರಾಣ ಕೊಡ್ತಾ ಇದೀವಿ ಅಂತ ಡಿಸೈಡ್ ಆಗ್ಬೇಕು. ಆಮೇನ್, ಹಲ್ಲೆಲೂಯಾ. ಯಾವಾಗ ಸಲುವಾಗಿ ನಾನು ಪ್ರಾಣ ಕೊಡಕ್ಕೆ ಸಿದ್ಧನಾಗಿನಿ, ಅದಕ್ಕೆ ನಿನ್ ಸೆಲೆವೆ ನಾನು ಓಡ್ತಾ ಇದೀನಿ. ಸೆಂಟರ್ನಾಗ ಕೊರಡೆ ದೆಬ್ಬಗಳು ಬೀಳ್ತಾವ, ಮುಳ್ಳು ಕಿರೀಟ ಇಡ್ತಾರ, ಕೋಡಲಿಂದ ಬಾಧಿಸ್ತಾರ. ಅದೆಲ್ಲ ಲೋಕ ರಕ್ಷಣೆಗಾಗಿ, ಆಮೇನ್, ಅನೇಕರ ಆಶೀರ್ವಾದಕ್ಕಾಗಿ. ನಮಗ್ ಬರೋ ಪ್ರತಿ ಅವಮಾನ ಕೂಡ ಅದು ಅನೇಕರಿಗೆ ಆಶೀರ್ವಾದಕರವಾಗಿ. ಅದು ಮರಿಬಾರ್ದು ನಾವು. ನನಗೆ ಅವಮಾನ ಬಂದೈತಂದ್ರೆ ಈ ಅವಮಾನ ಅನೇಕ ರಕ್ಷಣೆಗಾಗಿ, ಆಮೇನ್, ಅನೇಕ ಆಶೀರ್ವಾದಕ್ಕಾಗಿ. ಅದಕ್ಕೆ ದೇವ್ರು ನಾನು ಎನ್ನಿಕಣ್ಣ ಅನ್ನೊಂದು ಆನಂದ ನಮಗಿರ್ಬೇಕು, ಅನ್ನೊಂದು ಸಂತೋಷ ನಮಗಿರ್ಬೇಕು. ಅದೇ ಇವ್ರು ಅನುಭವಿಸ್ತಿರೋದಿಲ್ಲ. ಅಷ್ಟು ಆದ್ರೂ ಕೂಡ, ಅಷ್ಟು ಬಾಧೆ ಕೊಟ್ಟರು ಕೂಡ ಮತ್ತೆ ಅವ್ರು ಏನ್ ಮಾಡ್ತಾರ? ಮತ್ತೆ ಇದ್ದಲ್ಲಿ ಮತ್ತೆ ಬಲವನ್ನು ಕುರುಂಗಾರ. ಕೃಂಗಿಲ್ಲ,
ಈ ಅವಮಾನ ಕೂಡ ನನಗೆ ಯೋಗ್ಯಕರವಾದದ್ದು, ಇದು ನನಗೆ ಆಶೀರ್ವಾದಕರವಾದದ್ದು. ನಾನು ಮತ್ತೆ ನಾನು ಸುವಾರ್ತೆ ಹೇಳ್ಬೇಕು, ಮತ್ತೆ ನಾನು ದೇವ್ರ ಕಸ ನಿಂತ್ಕೋಬೇಕು, ಮತ್ತೆ ನಾನು ದೇವ್ರ ರಾಜ್ಯ ಕಟ್ಟಬೇಕು. ಅದು ದೇವ್ರ ನಮಗೆ ಕೊಟ್ಟಿರೋ ಕೃಪೆ, ದೇವ್ರ ನಮಗೆ ಕೊಟ್ಟಿರೋ ಆಶೀರ್ವಾದ. ಅದು ಲೋಕಸ್ಥರ ಅಂದ್ರೆ ಬಲಹೀನ ಪಟ್ಟಾಗ ಕುತ್ಕೊಂಡ್ಬಿಡ್ತಾರ, ಕುಡುಗೋಗ್ಬಿಡ್ತಾರ, ಬಿದ್ದೋಗ್ಬಿಡ್ತಾರ. ಆದ್ರೆ ನಮ್ಮ ದೇವ್ರ ಹಂಗಲ್ಲ. ಬಲಹೀನ ಸ್ಥಿತಿನಲ್ಲಿ ಕೂಡ ಬಲವನ್ನು ತುಂಬಿಸಿ ನಡೆಸುವಾತನತ. ಆಮೇನ್. ಗಿದ್ದೋನ್ ಅದೇ ಕರಿತಾನೆ, ಗಿದ್ದೋನ್ ಬಾ ಯುದ್ಧಕ್ಕಂದ್ರೆ ದೇವಾ ನಾನೆಲ್ಲಿ, ನನಗೆ ಯೋಗ್ಯನೇ ಅಲ್ಲ, ನಾನು ಬಲಹೀನನ ಅಂತಾನ. ಅದೇನು ಗೊತ್ತಾ, ನೀನು ಬಲವಂತನು. ಆಮೇನ್. ಬಲವಂತನ ನಾಚಿಕೆ ಪಡಿಸಕ, ಜ್ಞಾನವಂತರ ನಾಚಿಕೆ ಪಡಿಸಕ ಜ್ಞಾನಹೀನರು ನಾನು ಎನ್ನಿಕನೆ. ಆಮೇನ್. ಬುದ್ಧಿವಂತರನ್ನ ನಾಚಿಕೆ ಪಡಿಸಕ ಬುದ್ಧಿಹೀನರು ನಾನು ಎನ್ಕೊಂಡಿನಿ. ಅರೆ ನಾನೇನು ಉಪಯೋಗ ಪಡ್ತೀನಿ, ನಾನೇನು ಉಪಯೋಗ ಆಗ್ತೀನಿ ದೇವರಿಗೆ, ನಾನೇನು ಉಪಯೋಗ ಆಗ್ತೀನಿ, ನನಗೆ ಏನ್ ಬರೋದಿಲ್ಲ, ಬೈಬಲ್ ಓದಕ್ ಬರೋದಿಲ್ಲ, ಏನು ಬರೋದಿಲ್ಲ ಅಂದ್ರೆ ನೀನು ಬೈಬಲ್ ಓದಕ್ ಬಂದಿಲ್ಲ ಕೂಡ ನಿನ್ನ ಹಿಡ್ಕೊಂಡು ದೇವರು ಬಲವಾದ ಕಾರ್ಯಗಳು ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಹಿಡ್ಕೊಂಡು ಅನೇಕ ರಾಜ್ಯಗಳು ಕಟ್ತಾನ ದೇವರು. ನಾವು ಬಲಹೀನರು, ಆದ್ರ ಆತ ಬಲವಂತನು. ಆಮೇನ್. ಆತನ ಬಲ ನಮ್ಮಲ್ಲಿ ಇಟ್ಟು ಆ ಬಲ ತುಂಬಿಸಿ ಮತ್ತೆ ಮಾಡ್ಕಂತಾನ. ಏಸನ್ನ 6ನೇ ಕ್ಲಾಸ್ ಓದಿರೋದು ಆತಗೇನ್ ಬರ್ತದೆ, ಪ್ರಪಂಚ ಅಲ್ಲಾಡ್ಸನ ದೇವ್ರು. ಅರ್ಥ ಆಯ್ತಾ? ನನಗೇನೋ ಇಲ್ಲಲ್ಲ, ನನಗೆ ಯಾವ್ದಕ್ಕೆ ಯೋಗಕ್ಕೆ ಬರೋದಿಲ್ಲ ಅಂತೇಳಿ ಅಂತ ಅನ್ಕೋಬಾರ್ದು ನಾವು. ನಮ್ಮ ನಡ್ಕಂಡೆ ಬಲವಾದ ಕಾರ್ಯಗಳು ಮಾಡ್ತಾನೆ ದೇವ್ರು. ಎದಕ್ ಗೊತ್ತಾ, ಜ್ಞಾನವಂತ ನಾಚಿಕ ಪಡಿಸಕ ಜ್ಞಾನಹೀನರು ನಾನು ಎನ್ಕೊಂಡಿನ ಅಂತಾನ. ಆಮೇನ್. ಹಲ್ಲೆಲೂಯಾ. ಮತ್ತೆ ಇವ್ರು ಇಷ್ಟೆಲ್ಲ ಅವಮಾನ ಪಡಿಸ್ತಾರಲ್ಲ, ಇಷ್ಟೆಲ್ಲ ನಮಗೆ ನಿಂದೆ ಅನುಭವಿಸ್ತಾ ಇರಲ್ಲ, ನಮಗೆ ನಿಂದೆ ಬರಕತ್ತಲ್ಲ ಇವ್ರಲಿಂದ. ಮತ್ತೆ ಇವ್ರ ರಕ್ಷಣದಲ್ಲಿ ನಾವು ಕರಿಬೇಕಂತೇಳಿ ಹೋಗ್ತಿದೀವಿ ಅಂತೇಳಿ, ಸರಿ ನಾವು ರಕ್ಷಣದಲ್ಲಿ ಓದ್ತಿದೀವಿ, ರಕ್ಷಣದಲ್ಲಿ ಕರಿಬೇಕಂತೇಳಿ ನಾವು ಪ್ರಯತ್ನ ಪಡ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ, ಎಲ್ಲ ಮಾಡ್ತಾ ಇದೀವಿ. ಆದ್ರೆ ದೇವ್ರು ಏನಂತ ಹೇಳೋಣ ಗೊತ್ತಾ, ದೇವರು ಕೂಡ ಅಪೊಸ್ತಲರಿಗೆ ಕಲಿಸುವ ಕೆಲವೊಂದು ನಿಯಮಗಳು ಇಟ್ಟೇ ಕಲಿಸ್ತಾನೆ. ಅಪೊಸ್ತಲರನ್ನು ಕರೆದು ನೀನ್ ಸ್ವಾರ್ಥ ಹೇಳಕ್ ಹೋಗ್ಬೇಕಂದ್ರೆ ಎಲ್ಲರನ್ನ ಇಬ್ಬಿಬ್ರು ಜೊತೆ ಮಾಡಿ ಕಳಿಸ್ತಾನ. ಯೇಸು ಸ್ವಾಮಿ ಕಲಿಸುವಾಗ ಕೂಡ ಕೆಲವೊಂದು ನಿಯಮಗಳು ಇಡ್ತಾನ. ಏನಪ್ಪ ನಿಯಮಗಳು ಇಡ್ತಾನ ಅಂತ ಹೇಳಿದ್ರೆ, ಫಸ್ಟ್ ನೀನ್ ಯಾರಾದ್ರೂ ಮನೆಗೆ ಹೋಗ್ಬೇಕಂದ್ರೆ ಆ ಮನೆಯನ್ನ ವಿಚಾರ ಮಾಡು. ಏನ್ ಮಾಡ್ಬೇಕು? ವಿಚಾರ ಮಾಡು. ಅವ್ರ ಮನೆಯವ್ರು ಹೆಂಗ, ಅವ್ರ ಮನಸ್ಥಿತಿ ಹೆಂಗೈತಿ, ಅವ್ರ ಮನೆಯಲ್ಲಿ ಯಾರ ಮನಸ್ಥಿತಿಗಳು ಹೆಂಗದವ, ಏನಿಲ್ಲ, ಫಸ್ಟ್ ವಿಚಾರ ಮಾಡಿ ನೀವು ಕಾಲಿಡು. ಹಂಗೆ ಡೈರೆಕ್ಟ್ ಏನೋ ನಾವು ಆತ್ಮ ಐತಲ್ಲ, ಈ ಮನೆಗೆ ಆತ್ಮ ಐತಲ್ಲ ಅಂತ ನಾವು ಹೋಗ್ಬಾರ್ದಂತ. ಅರ್ಥ ಆಯ್ತಾ? ಇವಾಗ ನಮಗೇನಿರ್ತದೆ, ಎಲ್ಲರ ಆತ್ಮಗಳು ಪಾಪ ಇವ್ರು ನಶಿಸ್ತಾರಲ್ಲ, ಇವ್ರು ಕೂಡ ಅಂತೇಳಿ ನಾವು ಅನ್ಕೋಬಾರ್ದು. ಇದು ಜ್ಞಾನ ಕಲಿಬೇಕು. ದೇವ್ರಿಗಿನ ಅತಿಯಾದ ಪ್ರೀತಿ ನಾವು ತೋರ್ಸಕ್ ಹೋಗ್ಬಾರ್ದು. ಇದಕ್ಕಂದ್ರೆ ಅದಕ್ಕೊಂದು ಕ್ರಮ ಐತೆ, ಕ್ರಮ ಕಲಿಬೇಕು ನಾವು, ಪದ್ಧತಿ ಕಲಿಬೇಕು ನಾವು. ದೇವರೇ ಹೇಳೋಣ, ನೀನ್ ಫಸ್ಟ್ ಯಾರನ್ನ ಮನೆಗೆ ಹೋಗಿ ನೀನು ಕಾಲಿಡ್ಬೇಕಂದ್ರೆ ಆ ಮನೆಯವ್ರು ಹೆಂಗಿದಾರ, ಅವ್ರ ಮನಸ್ಥಿತಿ ಏನೈತೆ, ಅವ್ರ ಮನಸ್ಥಿತಿಗಳು ಏನಾದವ ಫಸ್ಟ್ ವಿಚಾರ ಮಾಡು. ನೀನು ನೋಡಿ ಓದಿಸ್ತೀನಿ ನಾನು. ಮತ್ತೆ 10ನೇ ಅಧ್ಯಾಯ 11ನೇ ವಚನ. ನೀವು ಯಾವುದೋ ಒಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರ್ರಿ. ಏನ್ ಮಾಡ್ಬೇಕಂತ ಅವ್ರು ಯೋಗ್ಯರು, ಯಾರು ಯೋಗ್ಯರು ಅಂತೇಳಿ ವಿಚಾರ ಮಾಡಿ ಅವ್ರ ಮನೆಗೆ ಇರ್ಬೇಕಂತ. ಅಂದ್ರೆ ಯೋಗ್ಯರು ಇಲ್ದ ಮನೆಗೆ ಹೋಗ್ಬಾರ್ದಪ್ಪ ಪ್ರಭು ಅಂದ್ರೆ ಹೋಗ್ಬೇಡ ಅಂತ ಹೇಳ್ತಾನೆ ದೇವ್ರು. ಅಲ್ಲ ಪ್ರಭು, ಮತ್ತೆ ಪಾಪ ಅವರು ಕೂಡ ಪಾಪ ರಕ್ಷಣೆದಲ್ಲಿ ಬರ್ಬೇಕಲ್ಲ, ಪಾಪ ಅವರು ಕೂಡ ಆತ್ಮಗಳಲ್ಲ, ಅವರು ಕೂಡ ಪಾಪ ಮತ್ತೆ ಅಯೋಗ್ಯರು ಅಂತೇಳಿ ಬಿಟ್ಬಿಟ್ರೆ ಹೆಂಗ? ಅವ್ರ ಮನೆಗೆ ನಾವು ಹೋಗಿಲ್ಲ ಅಂದ್ರೆ ಹೆಂಗ? ದೇವ್ರನ್ನ ಹೇಳ್ತಾನೆ ಹೇಳು, ಫಸ್ಟು ವಿಚಾರ ಮಾಡು. ಅವ್ರು ಯೋಗ್ಯರ, ಅವ್ರು ಹೆಂಗದಾರ, ಅವ್ರ ಮನಸ್ಥಿತಿಗಳು ಏನದವ ತಿಳ್ಕೊಂಡು ನೀನ್ ಕಾಲಿಡು. ಯಾರ ತಲ್ಲೇ ನಾವು ಹೋಗ್ಬೇಕು, ನಾವ್ ಏನೇ ಸ್ವಾರ್ಥ ಸಾರ್ಬೇಕಂದ್ರೂ ಕೂಡ ಈ ಜ್ಞಾನ ಕಲಿಬೇಕು ನಾವು. ಬರೇ ನಾವೇನ್ ನೋಡ್ತೀವಿ ಗೊತ್ತಾ, ಪ್ರೀತಿ ಮಾಡೋದೇ ನೋಡ್ತೀವಿ ನಾವು. ನಮಗೆ ಕ್ರಿಸ್ತಗಿನ ಪ್ರೀತಿ ಜಾಸ್ತಿ, ಯಾಕಂದ್ರೆ ಕ್ರಿಸ್ತು ಪ್ರೀತಿಗಿನ ನಾವು ಜಾಸ್ತಿ ಪ್ರೀತಿ ತೋರ್ಸ್ಬೇಕಂತ ಹೋಗ್ತೀವಿ. ಅಂದಿಗಳ ಮುಂದೆ ಮುತ್ತುಗಳು ಚೆಲ್ಲಬೇಡ, ಅವು ಮತ್ತೆ ಜಿಗಿತಾವ ಅಂತ ಐತನ. ಸೇವೆನಲ್ಲಿ ದೇವರೊಂದು ಕ್ರಮ ಇಟ್ಟನ, ಕ್ರಮದಲ್ಲೇ ನಡಿಬೇಕು. ನೀನ್ ಕ್ರಮ ಮೀರಿ ನೀನು ಹೋಗಿ ಅತಿಯಾದ ಪ್ರೀತಿ ತೋರ್ಸಕ್ ಹೋಗಿ ಅಂದ್ರೆ ಅವು ಏನಾಗ್ತಾವ, ಇಲ್ಲೋ ಜಿಗಿತಾವ. ಕಲಿಬೇಕು. ಯೋಗ್ಯರ ಇದಾರ, ನೀನ್ ಅವಾಗ ಅಲ್ಲೋಗಿರು.
ವಿಚಾರ ಮಾಡ್ಬೇಕಂತ. ಪಾಪ ಅವರು ಕೂಡಲ್ಲ ರಕ್ಷಣದಲ್ಲಿ ಬರ್ಬೇಕಲ್ಲ, ಎಲ್ಲರಿಗೂ ನಾವು ಹೇಳ್ಬೇಕ. ಇಂಥವು ಅವು ತಲೆ ಬಂದು ಸೋದಿ ಹೇಳ್ತತ್ ನೋಡು, ಅವು ಹಂಗ ಬಂದು ಹೇಳ್ತಿರ್ತಾರ ನಮಗೆ, ಕಿವ್ಯಾಗ ಸೋದಿ ಬಿಡ್ತಿರ್ತಾರ ಮಾತು. ಅತಿಯಾದ ಇವ್ರೇನೋ ದೊಡ್ಡ ಆತ್ಮಗಳ ಸಲುವಾಗಿ ಏನೋ ಇಳಿದು ಬಂದ್ಬಿಟ್ಟಾರ ಅಂತ. ವಾಕ್ಯ ಇದ್ದಂಗೆ ಹೇಳ್ಬೇಕು. ವಾಕ್ಯನ ವಕ್ರೀಕರಿಸಿ ಬೋಧಿಸಿದ್ರೆಗಿನ ದೇವದೂತರು ಬಂದು ಕೂಡ ಕೇಳಬಾರ ಅಂತೇಳಣ್ಣ ಪೌಲು. ಗೊತ್ತಿಲ್ಲ ನಮಗೆ ನಾವು ನಮ್ಮ ದೇವ್ರು ಏರ್ಪಾಟ್ ಮಾಡ್ಕೊಂಡಿರೋದೇ ದೇವ್ರ ಸೇವೆಗಾಗಿ, ಅನೇಕರ ಆತ್ಮ ರಕ್ಷಣೆಗಾಗಿ. ಯೋಗ್ಯರ ಇದಾರ ಇಲ್ಲ ವಿಚಾರ ಮಾಡಿ ಹೋಗು. ಆಮೇಲೆ ಏನ್ ಹೇಳ್ತಾನ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಹಂಗ ಮಾಡಿದ್ರೆ ಹೆಂಗ ಪ್ರಭು ನೀನು? ಅಂದ್ರೆ ಅವ್ರು ಯೋಗ್ಯರಿದ್ರೆ ಮಾತ್ರ ಆಶೀರ್ವಾದನಾ, ಇಲ್ಲಾಂದ್ರೆ ಆಶೀರ್ವಾದ ಇಲ್ಲನಾ? ದೇವ್ರೇ ಕ್ರಮ ಇಟ್ಟನ. ಜ್ಞಾನ ಕಲಿರಿ. ನಾವೆಲ್ಲರಿಗೂ ಆಶೀರ್ವಾದ ನಾವೇ ಪಂಚಕ್ಕೆ ಹೋಗ್ಬಿಟ್ಟಿ ಅಂದ್ರೆ ಅರೆ ದೇವ್ರು ಕೊಡ್ಬೇಕಲ್ಲ ಆಶೀರ್ವಾದ. ನೀನ್ ಹೋಗಿ ಆಶೀರ್ವಾದ ಹೇಳ್ತಿ, ಅವ್ರು ಯೋಗ್ಯರಿದ್ರೆ ಅದಕ್ಕೆ ಅವ್ರಿಗೆ ಆಶೀರ್ವಾದ ಬರ್ತದ, ಅವ್ರಿಗೆ ಅಯೋಗ್ಯರಿದ್ರೆ ಆಶೀರ್ವಾದ ನಿನಗೆ ತಿರುಗಿ ವಾಪಸ್ ಬರ್ತಂತ ಹೇಳ್ತಾನ. ಹೌದಾ? ಮತ್ ನಮ್ದೇನ್ ಗೊತ್ತಾ ಪ್ರೀತಿ, ನಮಗಿರೋ ಆಶೀರ್ವಾದ ಕೊಟ್ಟು ಇನ್ನೊಬ್ರದಿದ್ದ ಆಶೀರ್ವಾದ ತಂದು ಅವ್ರಿಗೆ ಕೊಟ್ಟು ಎಲ್ಲಾ ಆಶೀರ್ವಾದ ಕೊಟ್ರೆ ಅವ್ರ ಆಶೀರ್ವಾದ ಯೋಗ್ಯರಲ್ಲ. ಯೋಗ್ಯರಾದ್ಮೇಲೆ ಆಶೀರ್ವಾದ ಅವ್ರಿಗೆ ಬರದೇ ಇಲ್ಲ, ತಿರುಗಿ ವಾಪಸ್ ನಿನಗೆ ವಾಪಸ್ ಬರ್ತದೆ ಅಂತ ಹೇಳ್ತಾನಲ್ಲ. ಇವೆಲ್ಲ ಕಲಿಬೇಕಲ್ಲ ಜ್ಞಾನ. ಇವೆಲ್ಲದು ನಾವು ಜಾಗೃತವಾಗಿ ಇಟ್ಕೋಬೇಕು. ಆಶೀರ್ವಾದ ಆಗಲಿ, ರಕ್ಷಣೆ ಆಗಲಿ. ರಕ್ಷಣೆ ಕೂಡ ನಾವೆಲ್ಲರಿಗೂ ಹೇಳ್ಕೊಂತ ಹೋಗ್ತೀವಿ. ಹೇಳ್ಕೊಂಡು ಹೋಗೋರೆಲ್ಲ ರಕ್ಷಣೆ ಬರ್ತಾರ? ಹಂಗ ರಕ್ಷಣೆ ಎಲ್ಲರೂ ಹೇಳ್ಕೊಂಡು ಹೋಗೋರೆಲ್ಲ ರಕ್ಷಣೆ ಬಂದಿದ್ರೆಗಿನ ಇನ್ ನರಕ ಅದಕ್ಕ. ಸುಮ್ಮನೆ ನರಕ ಬೋರ್ಡ್ ಕ್ಲೋಸ್ ಮಾಡಿ ನಾವೇನ್ ಮಾಡ್ತಿದ್ದೇವ, ದಿನಾ ಬ್ಯಾಗ್ ಹಾಕಂತೀವಿ, ಸುಮ್ಮನೆ ಹೇಳ್ಕೊಂತ ಹೋಗ್ತಿರ್ತೀವಿ. ನೀನ್ ಸುಮ್ಮನೆ ರಕ್ಷಣೆ ಮಾಡ್ಕೊಂತೇನೆ ಹೋಗ್ಬೇಕು. ನೀನು ನರಕ ಮುಚ್ಚಿಬಿಡು. ಹೌದಾ ಇಲ್ಲ? ನರಕ ಇನ್ನು ಎದಕ್ಕೆ? ಸುಮ್ಮನೆ ಬೆಳಿಗ್ಗೆ ಎದ್ದು ಬಿಡೋಣ, ಎಲ್ಲರೊಂದು ಏನೋ ಒಂದು ಕಾರ ಗಿರ ಏನೋ ಒಂದು ಮಾಡ್ಕೊಂಡ್ಬಿಡೋಣ, ಟ್ಯಾಕ್ಸಿ ಗಿಕ್ಸಿ ಮಾಡ್ಕೊಂಡ್ಬಿಡೋಣ. ಸುಮ್ಮನೆ ಇವಾಗ ಬಿಟ್ಟು ಬಂದ್ರೆ ಇನ್ನೊಂದು 10 ವರ್ಷಗಳು ವಾಪಸ್ ಬರ್ಬಾರ್ದು. ನಾವು ಸುಮ್ಮನೆ ಹೇಳ್ಕೊಂತ ಸುಮಾರ್ತೆ ಎಲ್ಲ ರಕ್ಷಣೆ ಬಂದ್ಬಿಡಕ್ಕೆ, ಎಲ್ಲರೂ ದೇವ್ರ ರಕ್ಷಣೆ ಕಳಿಸ್ಬಿಡ್ಬೇಕು. ಅರೆ ಯಾರು ಯೋಗ್ಯರು? ನಂಬಿಕೆ ಇಡೋನಿಗೆ, ಯಾರು ಕ್ರಿಸ್ತನ ಮೇಲೆ ವಿಶ್ವಾಸ ಇಡ್ತಾರೋ ಅವನಿಗೆ ರಕ್ಷಣೆ. ಯಾರು ಸಿಕ್ಕವನಿಗೆ ಬರೋದಿಲ್ಲ. ನೀನ್ ತಿರಸ್ಕಾರ ಮಾಡಿ ಹೋಗಿ ಅಂದ್ರೆ ಅದು ನಿನಗೆ ನಷ್ಟ. ಅದಕ್ಕೇನಂತ ಗೊತ್ತಾ, ನೀನ್ ಸ್ವಾರ್ಥ ಹೇಳು. ಅವ್ರು ನಂಬಿದ್ರೆ ಓಕೆ, ನಂಬಿಲ್ಲ ಅಂದ್ರೆ ನಿನ್ನ ಕಾಲಿಗಿರೋ ದುಮ್ಮನ ಜಾಡಿಸಿ ಅಲ್ಲೇ ಹೇಳ್ತಾನೆ ನೋಡು. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ನಾನು ಏನ್ ಮಾಡ್ತೀನಿ ಅಂತ ಹೇಳ್ದ, ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂತ ಊರಿನ ಗತಿಯು ಸದಮ ಗುಮರ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ನಾನು. ನೀನು ಹೋಗಿ ಹೇಳು. ಅವ್ರು ಕೇಳಿಲ್ಲ ಅಂದ್ರೆ ನಿನ್ನ ಕಾಲಿಗೆ ಅಂಟ್ಕೊಂಡಿರೋ ದುಮ್ಮನ ಅಲ್ಲೇ ಜಾಡಿಸಿ ಬಂದ್ಬಿಡಿ. ಅವ್ರದ್ದು ನಾನು ನೋಡ್ಕೊಂತೀನಿ. ಅಲ್ಲ ದೇವ, ಹಂಗ ಬಿಟ್ರೆ ಹೆಂಗ? ಬಿಡ್ಬಾರ್ದಲ್ಲ ನಾವು. ಅರೆ ಬುಡ ಅಂತ ನಾನೇ ಹೇಳ್ತೇನಲ್ಲ ನಿನಗೆ. ಬುಡ ಅಂತ ಹೇಳ್ಬಿಟ್ರೆ ನಾವು ಬಿಡೋದಿಲ್ಲ ಅನ್ಬೋದು. ನಾವ್ ಇನ್ನ ಉರುಂಪಟ್ಟಿದ್ದಂಗ ನಾವು ಇನ್ನ ಅನ್ಕೊಂತೀವಿ. ಏನಂತ ಹೇಳೋಣ? ನೀನ್ ಹೇಳು, ನಿನ್ ಕರ್ತವ್ಯ ಏನೈತಿ ನೀನ್ ಅಷ್ಟು ಮಾಡು. ನಿನ್ಗೆ ಇನ್ನ ಅನೇಕ ಆತ್ಮಗಳು ಭಾರ ನಾನು ಕೊಟ್ಟಿದೆ, ಒಂದೇ ಅಲ್ಲ. ಇವ್ರಿಗೆ ಸರಿ ಅವ್ರು ಕೇಳವಲ್ರಲ್ಲ, ಆ ಊರ್ನ ಕೇಳಿಲ್ಲ. ಅಪೋಸ್ತಲರು ಹೋಗ್ಯಾರ, ಆ ಊರ್ನ ಕೇಳಿಲ್ಲ. ಆ ಊರ್ನ ಕೇಳೋವರೆಗೆ ಅವರೆಲ್ಲ ಕುಂತಾರ. ಇವ್ರು ಮಾಡ್ಬೇಕು ದೇವ, ನಾನು ಈ ಊರ್ ಬಿಟ್ಟು ಹೋಗೋದಿಲ್ಲ. ಇವ್ರು ಮಾರೋವರೆಗೆ ಇವ್ರ ಸಲುವಾಗಿ ನಾನು ಸೇವೆ ಮಾಡ್ತೀನಿ ಅಂತ ಕುತ್ಕೊಂಡಾರ. ಅವರು ಏನಂತ ಹೇಳಿ, ಕೇಳಿಲ್ಲ ಅಂದ್ರೆ ಅಲ್ಲಿ ಬಿಟ್ಟು ನೀನ್ ಬೇರೆಯವ್ರಿಗೂ ನಿನ್ ಸಲುವಾಗಿ ಇನ್ನ ಆತ್ಮಗಳು ನಾನು ಸಿದ್ಧಪಡಿಸ್ತೀನಿ. ಬೇರೆ ಐತಿ ನಿನ್ ಬಾಧ್ಯತೆ ಏನು? ದೇವ್ರ ಏನಂತ ಏನ್ ಗೊತ್ತಾ, ನೀವು ಸರ್ವಲೋಕಗಳಿಗೆ ಹೋಗಿ ಸ್ವಾರ್ಥ ಸಾರಿರಂದನ ನೀವು ಎಲ್ಲರನ್ನ ರಕ್ಷಣೆ ಮಾಡ್ಕೊಂತ ಬರ್ರಿ ಅಂತ ಹೇಳೋಣ. ಸಾರದ್ ನಮ್ಮಂತು
ಅದು ಯೋಗ್ಯರಿದ್ರೆ, ಅವ್ರ ಯೋಗ್ಯತೆ ಇದ್ರೆ, ಅವ್ರು ನಂಬಿದ್ರೆ, ಅವ್ರ ವಿಶ್ವಾಸದಲ್ಲಿ ಬಂದ್ರೆ ರಕ್ಷಣೆ ಹೊಂದ್ತಾರ. ನಂಬಿಲ್ಲ ಅಂದ್ರೆ ನರಕಕ್ಕೆ ಗುರಿ ಆಗ್ತಾರ. ಇಲ್ಲ ಅವ್ರು ಹೋಗ್ಬಾರ್ದು ಅಂತ ನೀನ್ ಜಿದ್ದು ಕುತ್ಕೊಂಡೆ ಅಂದ್ರೆ ಅವ್ ಏನ ತಗೊಳ, ಅಂದುಗಳ ಮುಂದೆ ನೀನು ಮುತ್ತುಗಳು ಚೆಲ್ಲಿ ಅಂದ್ರೆ ಅವ್ನ ಜಿಗಿತಾವ. ಅವ್ರ ಆತ್ಮಗಳು ನರಕಕ್ಕೆ ಓದೋದಲ್ದೆ ನಮ್ಮನ್ನು ಕೂಡ ನಮ್ಮನ್ನು ಕೂಡ ಬಲಹೀನಪಡಿಸಿ, ನಮ್ಮ ಆತ್ಮೀಯ ಜೊತೆ ಕೂಡ ಬಲಹೀನಪಡಿಸಿ ನಮ್ಮವ್ರು ಏನ್ ಮಾಡ್ತಾರ, ದೇವರಿಗೆ ದೂರ ಮಾಡ್ತಾರ, ರಕ್ಷಣೆಗೆ ದೂರ ಮಾಡ್ತಾರ. ಅದಕ್ಕೆ ಏನ್ ಹೇಳ್ತೇನೆ ಗೊತ್ತಾ, ನೀವು ಪಾರಿವಾಳದಂಗ ನಿಷ್ಕಪಟವಾಗಿದ್ದು ಆ ಸರ್ಪಗಳಂತ ಜ್ಞಾನವಂತರಾಗಿರ್ಲಿಲ್ಲ. ನಿಷ್ಕಪಟಗಳಾಗಿ ನಾವು ಎಲ್ಲದನ್ನು ಸಹಿಸ್ಕಿ ನಿಷ್ಕಪಟಗಳಾಗಿ ಇದ್ದು ಬರೀ ಪ್ರೀತಿ ತೋರ್ಸೋದಲ್ಲ, ಜ್ಞಾನ ಕೂಡ ಸಂಪಾದಿಸ್ಕರಿ. ನೀವು ಸ್ವಾರ್ಥ ಹೇಳುವಾಗ ಪ್ರೀತಿ ಒಂದೇ ಅಲ್ಲ, ಜ್ಞಾನ ಕೂಡ ಇಟ್ಟುಕೊಂಡು ನೀವು ಹೋಗ್ರಂತ ಹೇಳಲ್ಲ ದೇವ್ರು. ನಾವೇನ್ ಮಾಡ್ತೀವಿ, ಬರೀ ಪ್ರೀತಿ ಇಟ್ಕೊಂಡು ಹೋಗ್ತೀವಿ ನಾವು. ಪ್ರೀತಿ ಅಲ್ಲಮ್ಮ, ಪ್ರೀತಿ ಇರ್ಲಿ, ಜ್ಞಾನ ಕೂಡ ಇಟ್ಕೋಬೇಕು. ಆ ಮನೆದ್ ಹೆಂಗ, ಅವ್ರ ಮನೆಗೆ ಯೋಗ್ಯತೆ ಇದ್ರೆ ಅವ್ರಿಗೆ ಶುಭವಾಗ್ತದೆ, ಇಲ್ಲಂದ್ರಿಗೆ ಅಲ್ಲಿ ಬಿಟ್ಟು ನೀನು ಬೇರೆ ಹೋಗು. ನಿನಗೆ ಇನ್ನ ಜಗ್ಗೈತೆ ಸೇವೆ, ಅರ್ಥ ಆಯ್ತಾ? ಇದನ್ನ ಕಲಿಬೇಕು ನೀವು. ಇವಾಗಲ್ಲ, ಈ ಮಾತುಗಳು ಕೊನೆ ಉಸಿರಿರೋವರೆಗೂ ಹೃದಯದಲ್ಲಿ ಬರೆದಿಟ್ಕೋಬೇಕು. ಒಂದು ಸೇವೆ ಮಾಡ್ತಾ ಇದೀವಲ್ಲ, ರಕ್ಷಣೆ ಸ್ವಾರ್ಥ ಹೇಳ್ತಿದೀವಲ್ಲ, ಯಾರಿಗೆ ಹೆಂಗ್ ಸ್ವಾರ್ಥ ಹೇಳ್ಬೇಕು, ಯಾರ ತಾಗ ನಾವು ಹೆಂಗಿರ್ಬೇಕು, ಎಷ್ಟು ಮಾತಾಡ್ಬೇಕು, ಎಷ್ಟು ಹೇಳ್ಬೇಕು, ಏನಿಲ್ಲ. ಇಂಥವ್ರ ಮನೆ ತಾಗ ಹೋದ್ರು ಕೂಡ ಇವ್ರು ಯೋಗ್ಯರ ಇಲ್ಲ ಇದ್ರೆಗಿನ ಹೇಳ್ಬೇಕಿಲ್ಲ ಅಂದ್ರೆ ಸರಿಯಮ್ಮ ಪ್ರೇಯರ್ ಮಾಡ್ತೀವಿ, ನೀವು ಪ್ರೇಯರ್ ಮಾಡ್ರಿ, ದೇವ್ರ ಇವಾಗ ಆತ್ಮಗಳನ್ನ ನಿನ್ಗೆ ಒಪ್ಪಿಸ್ತೇನಪ್ಪ ಅಂತ ಹೇಳಿ ಬರಬೇಕು. ಹೆಚ್ಚಾದ ಭಾರ ಇಟ್ಕೊಂಡು ನೀನ್ ಕುಂತಿ ಅನ್ಕೋ, ಅವು ನಿನ್ಗೆ ಇನ್ನ ಹೆಚ್ಚಾದ ಭಾರ ನಿನ್ ಮೇಲೆ ಹಾಕ್ತಾರ. ನಮಗಿಲ್ಲ ಭಾರ, ನಮ್ಗೆ ಕೊಟ್ಟಿಲ್ಲ ಭಾರ. ಎದಕ್ಕ? ವಾಕ್ಯ ಹೆಂಗಿರ್ತದ ಅದನ್ನ ಆಧಾರ ಮಾಡ್ಕೊಂಡು ನಾವು ಹೋಗ್ಬೇಕು. ವಾಕ್ಯನ ಮೀರಿ ಹೋಗಿ ಬಂದ್ರೆ ಅದೇನಾಗ್ತದೆ ಹೇಳು, ನಮ್ಮ ಜೀವಿತಗಳಿಗೆ ಅದು ದೆಬ್ಬೆ. ಈ ಜ್ಞಾನ ಕಲಿಬೇಕು ನಾವು, ಭಾರಿ ಹುಷಾರಾಗಿರಬೇಕು. ನೀನ್ ಬಿಟ್ಬಿಡು ಅಂತವ್ರ ಪರಿಸ್ಥಿತಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊದೋಮ ಗುಮರ ಪಟ್ಟಣಕ್ಕಿನ ಅವ್ರದ್ದು ಇರ್ತತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಇವ್ರು ಕಾಲು ಜಾಡಿಸ್ಕೊಂಡು ಹೋಗಂತ ಹೇಳೋಣ ಅಂತ ಹೇಳಿ ನಾವು ಸರಿ ಬಿಡು ಹಂಗ ಹೋದ್ರೆ ಹೆಂಗ ಅನ್ನೋ ಫೀಲಿಂಗ್ ನಮ್ಗೆ ಇರಬಾರ್ದು. ಅರ್ಥ ಆಯ್ತಾ? ಎಲ್ಲರನ್ನು ಸೃಷ್ಟಿ ಮಾಡಿರೋದು ಯಾರು? ಆತನಕ್ಕಿನ್ನ ಪ್ರೀತಿ ನಮಗಿರ್ತದ? ನಾವು ತೋರ್ಸೋ ಪ್ರೀತಿ ಸ್ವಲ್ಪ, ಆತಗಿರೋ ಪ್ರೀತಿ ನಮಗಿನ್ನ ಜಾಸ್ತಿ ಇರ್ತದೆ. ಆತ ಹೇಳ್ದವನ ನಿಮ್ ಕಾಲು ದುಮ್ಮನ್ ಜಾಡ್ಸ್ಕೊಂಡು ಹೋಗ್ರಂತ ಹೋಗ್ಲಿ ಬಿಡು, ಹೇಳಾರ ಇದೇನೋ ಬಿಡು, ಏನೋ ಹೇಳುವಾಗ ಹಂಗೆ ಫ್ಲೋನಾಗ ಹೇಳ್ಬಿಟ್ಟಾನ ದೇವ್ರೇನ. ಭೂಮಿ ಆಕಾಶ ಗತಿಸೋದ್ರು ಕೂಡ ನನ್ನ ಮಾತುಗಳು ಗತಿಸೋಗೋದಿಲ್ಲ ಅಂತ ಹೇಳ. ಮತ್ತೆ ಎಷ್ಟು ಸತ್ಯ ಇರ್ಬೇಕಿದ್ರಾಗ. ಸರಿ, ನಾವೊಂದೆಲ್ಲ ಅಪೋಸ್ತಲರು ಕೂಡ ಕೆಲಸ ಮಾಡಾರ. ಅಪೋಸ್ತಲರು ಕೂಡ ಹೋಗಿ ಸ್ವಾರ್ಥ ಹೇಳ್ತಿರುವಾಗ ಆ ಸ್ವಾರ್ಥನ ಅವ್ರು ಅಡ್ಡಿಪಡಿಸಿ, ಸ್ವಾರ್ಥನ ಅವ್ರು ತಡೆಗಟ್ಟಿ ಅವ್ರು ಹಿಂಸಿಸ್ತಿದ್ರೆ ಏನ್ ಮಾಡೋರು ಹೇಳಿ? ಇವರು ಸೇಮ್ ಯೇಸು ಹೇಳಿರೋದನ್ನೇ ಕಾಲು ಜಾಡ್ಸ್ಕೊಂಡ್ ಬಂದಾರ ನೋಡ್ರಿ. ಅದನ್ನ ನೋಡಿ ಓದ್ತೀನಿ. ಅಪೊಸ್ತಲರು 13ನೇ ಅಧ್ಯಾಯ 51ನೇ ವಚನ. ಇವರು ತಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಅವರ ಮೇಲೆ ಜಾಡಿಸಿಬಿಟ್ಟು ಇಕೋನ್ಯಕ್ಕೆ ಹೋದರು. ಏನ್ ಮಾಡಾರಂತ ಇವರು? ತಮ್ಮ ಕಾಲಿಗೆ ಹತ್ತಿದ ಧೂಳುಗಳನ್ನು ಅವರ ಮೇಲೆ ಜಾಡಿಸಿಬಿಟ್ಟು ಇಕೋನ್ಯಕ್ಕೆ ಹೋದರು. ಅಲ್ಲೇ ಇರ್ಬೋದಲ್ಲ ಇವರು? ಹೌದಾ? ಇಲ್ಲ, ಅಲ್ಲಿ ಕೇಳವಲ್ರು ಅಂತ ಹೇಳಿ ಅಲ್ಲೇ ಇದ್ದು ಅವ್ರ ರಕ್ಷಣೆದಲ್ಲಿ ತರವರೆಗೆ ಮೊಣಗಾಲೂರಿ ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ ಮಾಡ್ಬೋದಲ್ಲ. ಅವಾಗ ಇವ್ರು ಹೇಳಿದ ಮಾತುಗಳೆಲ್ಲ ದೇವರು ಏನ್ ಕೇಳ್ತಾರೋ ಕಾರ್ಯಗಳು ನಡೆಸ್ತಾನ. ಹೌದಾ? ಸತ್ತೋರ್ನ ಎದ್ದರಿಸ್ತಾರ ಇವರು, ಕುಂಟ್ರಿಗೆ ಎದ್ದರಿಸ್ತಾರ ಇವರು. ಮತ್ತೆ ರಕ್ಷಣೆ ಕೂಡ ಇವ್ರು ಮಾಡ್ಬೋದಲ್ಲ, ಕುತ್ಕೊಂಡಲ್ಲಿ ಪ್ರಾರ್ಥನೆ ಮಾಡಿ. ಮಾಡ್ಬೋದಾ? ಮಾಡ್ಬಾರ್ದ? ಮಾಡ್ಬೋದಲ್ಲ. ಮತ್ತೆ ಇವ್ರು ಕಾಲು ದುಮ್ಮು ಜಾಡ್ಸ್ಕೊಂಡು ಎದಕ್ ಹೋಗ್ಯಾರ? ಆ ಊರನ್ನ ಬಿಟ್ಟು ಎದಕ್ ಹೋಗ್ಯಾರ? ಅದು ಸ್ವಾರ್ಥನಿಗಿರುವಂತ ಕ್ರಮ. ಅದು ಆಮೇನ್. ಸ್ವಾರ್ಥನಿಗಿರುವಂತ ಕ್ರಮ ಅದು. ಭಕ್ತಿ ಮಾಡೋದಲ್ಲ, ಜ್ಞಾನ ಕಲಿಬೇಕು, ವಾಕ್ಯ ಕಲಿಬೇಕು. ಅದಕ್ಕೆ ನಾನು ಹೇಳ್ತೀನಿ ಯಾವಾಗ್ಲೂ ವಾಕ್ಯ 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 ಅನ್ನೋದು ನಾವು ಹಿಡ್ಕೊಂಡ್ರೆ ಸರಿಯಾದ ಮಾರ್ಗದಲ್ಲಿ ನಾವು ನಡಿತೀವಿ. ನಮ್ಮ ಆಲೋಚನೆ ಯಾವಾಗ ನಮ್ಗೆ ಕರೆಕ್ಟ್ ಅನಿಸ್ತಾವ, ನಮ್ಮ ಆಲೋಚನೆ ಯಾವಾಗ ನಮ್ಗೆ ಸರಿನೇ ಅನಿಸ್ತತೆ, ಆದ್ರೆ ವಾಕ್ಯ ಅದನ್ನ ಖಂಡಿಸ್ತತೆ. ವಾಕ್ಯನ ಆಧಾರ ಮಾಡ್ಕೊಂಡು ನಡಿಬೇಕು. ಪ್ರೀತಿ ನಾವು ಮಾಡಕ್ ಹೋಗ್ತೀವಿ, ಮನುಷ್ಯರು ಚೇಂಜ್ ಆಗ್ತಾರ.
ಮನುಷ್ಯರ ಸ್ವಭಾವ ಯಾವಾಗ ಒಂದೇ ರೀತಿ ಇರೋದಿಲ್ಲ. ಮನುಷ್ಯನ ಹೃದಯ ಕೂಡ ಯಾವಾಗ ಒಂದೇ ರೀತಿ ಇರೋದಿಲ್ಲ. ಇವತ್ತು ನಮ್ಮನ್ನು ಒಳ್ಳೆಯರಂತಾರ, ನಾಳೆ ನಮ್ಮನ್ನು ಕೆಟ್ಟರಂತಾರ. ಪೌಲು ಬರ್ನಬಾರು ಕೂಡ ಹಂಗೆ ಹೋಗ್ತಾರ, ಒಂದು ಪ್ರಾಂತಕ್ಕೆ ಹೋಗ್ತಾರ, ಲೂಸ್ತ್ರನ ಪ್ರಾಂತಕ್ಕೆ ಹೋಗ್ತಾರ. ಆ ಪ್ರಾಂತಕ್ಕೆ ಹೋದಾಗ ಅಲ್ಲಿ ಒಬ್ಬ ಕುಂಟನ ಕುತ್ಕೊಂಡಿದ್ರೆ ಕುಂಟನ ಸ್ವಸ್ಥಪಡಿಸ್ತಾರ. ಸ್ವಸ್ಥಪಡಿಸಿದಾಗ ಆ ಊರ್ ಜನ ಎಲ್ಲ ಬರ್ತಾರ ಗೊತ್ತಾ. ಊರ್ ಜನ ಬಂದು ಡಂಗುರುಗಳು ಬಾರಿಸ್ಕೊಂಡು, ಹೂನಾರುಗಳು ಹಾಕ್ಯಂತು, ಆ ಎಮ್ಮೆಗಳನ್ನ ಕುರಿಗಳನ್ನೆಲ್ಲ ಕರ್ಕೊಂಬಂದು, ಏನ್ ನೀವು ದೇವ್ರುಗಳಪ್ಪ, ನಮ್ಮ ಊರಿಗೆ ಬಂದಿರೋ ದೇವ್ರುಗಳು ಅಂತ ಹೇಳಿ ಅದು ಹೂನಾರ ಹಾಕಿ ಜಾತ್ರೆ ಮಾಡ್ತಿರ್ತಾರ. ಯಾರಿಗೆ? ಇವರಿಗೆ, ಅಪೊಸ್ತಲರಿಗೆ. ಅಷ್ಟು ನಾವು ದೇವ್ರುಗಳಲ್ಲ, ನೀವ್ ಎದಕ್ ಹಂಗ್ ಮಾಡ್ತಿದ್ದೀರಿ ಅಂತ ಇವ್ರು ಬಟ್ಟೆಗಳು ಹರ್ಕಂತಾರ. ಇವ್ರು ಇಲ್ಲ, ಅವ್ರು ಆದ್ರೂ ಕೂಡ ಅವ್ರು ಕೇಳೋದಿಲ್ಲ ಅಂತವ್ರು. ಅವ್ರನ್ನ ಎಷ್ಟು ತಡೆಗಟ್ಟಬೇಕಂತ ಹೇಳಿ ಇವ್ರು ಅಪೊಸ್ತಲರು ಹೋದ್ರು ಅವ್ರು ಕೇಳೋದಿಲ್ಲ ಅಂತವ್ರು. ಅಂತ ಪರಿ ಇವ್ರು ದೇವ್ರುಗಳು ಅನ್ಕಂತ ಓದ್ತಿರ್ತಾರ. ಸಡನ್ ಆಗಿ ಇನ್ನೊಬ್ಬರು ಬಂದು ಇವ್ರ ಕಿವಾಗ ಒಂದು ತಪ್ಪು ಮಾತು ಹೇಳಿದ ಕೂಡಲೇನೆ ಇವ್ರು ಟರ್ನ್ ಆಗ್ಬಿಡ್ತಾರ. ಟರ್ನ್ ಆಗಿ ಪೌಲನ ಬರ್ನವನ ಬಡದು ಹೊರಗಾಕ್ತಾರ. ಯಾವಾಗವರೆಗೂ ಈತೇ ದೇವ್ರು, ನೀವು ಕರೆಕ್ಟು, ನೀವ್ ಇದ್ದಿದ್ಕೆ ನಮಗ್ ಬೇಸಾಗತ್ತೆ, ನೀವ್ ಇದ್ದಿದ್ಕೆ ನಮಗ್ ಒಳ್ಳೇದಾಗತ್ತೆ ಅಂತ ಹೇಳಿರೋರೆ ಯಾರೋ ಬಂದು ಇನ್ನೊಂದು ಮಾತು ಹೇಳೋದಕ್ಕಿಲ್ಲ, ಅವಾಗ ಮತ್ತೆ ರಿವರ್ಸ್ ಆಗ್ಬಿಟ್ಟಾರ. ನೋಡ್ರಿ, ಅದು ಕೂಡ ವಚನ ಇಲ್ಲೇ ಅಪೊಸ್ತಲರ ಕೃತ್ಯಗಳು ಇದೊಂದು ಓದಿರಿ ಮುಗಿಸ್ಬಿಡೋಣ. 14ನೇ ಅಧ್ಯಾಯ 11ನೇ ವಚನ. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ದೇವರೇ ಮನುಷ್ಯ ರೂಪದಲ್ಲಿ ನಮ್ಮ ಬಳಿಗೆ ಇಳಿದು ಬಂದಾರ ಅಂತ ಹೇಳಿ ಇವರು ಅನ್ಕಂತವ್ರ. ಊರಲ್ಲೆಲ್ಲ ಯಾರನ್ನ ಪೌಲನ ಬರಬಲ್ ನೋಡಿ ಲುಕೋವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬರ್ನಾಬನನ್ನು ದೌಸ್ಯ ದೇವರಂತೇಳು ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆಮ್ರೆ ದೇವತರೆಂತಲೂ ಅಂದುಕೊಂಡರು. ಊರು ಮುಂದಿದ್ದ ದೌಸ್ಯ ದೇವರು ದೇವಸ್ಥಾನದ ಪೂಜಾರಿಯ ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರು ಬಾಗಿಲೆಲ್ಲ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕಂತ ಹೂನಾರ ಬಲಿ ಎಲ್ಲ ಮಾಡ್ತಾವ್ರೆ ಇವ್ರಿಗೆ. ಯಾಕಂದ್ರೆ ಇವ್ರು ದೇವ್ರು ಅನ್ಕೊಂಡ್ಬಿಟ್ಟಾರ. ಇವ್ರು ಅನ್ಕೊಂಡಾರ. ಸರಿ, ಇವಾಗ 19ನೇ ವಚನ ಬರ್ರಿ. ಏನ್ ಮಾಡ್ತಾರ ನೋಡು. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರರಕ್ಕೆ ಎಳೆದು ಬಿಟ್ಟರು. ಆಮೇನ್. ಏನ್ ಮಾಡಾರಂತ? ಯಾವಾಗಾದ್ರೂ ಬೇರೆಯವರು ಬಂದು ಇವ್ರನ್ನ ಪ್ರೇರೇಪಿಸಕ್ಕಿಲ್ಲ, ಇವ್ರೇ ದೇವ್ರ ಅಂದಿರೋರು. ಲಾಸ್ಟ್ ಇವರೇ ತಿರುಗಿ ಏನ್ ಮಾಡಾರ? ಪೌಲ್ನ ಹೊಡೆದು ಕಲ್ಲೆಸಿ ಸತ್ತೋಗನಂತೇಳಿ ಸೀದಾ ತಗೊಂಡು ಊರ್ ಹೊರಗೆ ಬಿಸಾಕ. ಅವ್ರಿಗೆ ದೇವ್ರಂದ್ರಿ, ಪೂಜೆ ಮಾಡ್ತೀನಂದ್ರಿ, ದೇವ್ರೇ ನಮ್ಮ ಊರಿಗೆ ಬಂದಾನಂದ್ರಿ. ಮನುಷ್ಯರು ನಮ್ನ ಏನೋ ಮಾತಾಡ್ತಾರ, ಮನುಷ್ಯರು ನಮ್ಗೆ ಏನೋ ಹೇಳ್ತಾರ, ಮನುಷ್ಯರು ನಮ್ಮನ್ನ ಕರೆಕ್ಟ್ ಅನ್ಕಂತಂದ್ರೆ ಮನುಷ್ಯರು ಇವತ್ತಿಲ್ದಿದ್ರೆ ನಾಳೆ ಇರೋದಿಲ್ಲ. ಮನುಷ್ಯರ ಮನಸ್ಸು ಇವತ್ತಿದ್ದು ನಾಳೆ ಇರೋದಿಲ್ಲ. ಇವತ್ತು ಹೂ ಅಂತಾರ, ಅಲ್ಲ ಅವರೇ ನಮ್ಮನ್ನ ಚಿರುಗಿ ಬಿದ್ದು ಹೆಂಗ ಪೌಲನ ತಗೊಂಡೋಗಿ ಊರು ಹೊರಗೆ ಬಜಾರ್ಗೆ ಹಾಕಾರ, ಹಂಗ ನಮ್ಮನ್ನು ಕೂಡ ಹಾಕ್ತಾರ. ಇವೆಲ್ಲ ಎದಕ್ ಬರ್ಸ್ಯಾನ ದೇವ್ರು? ನಮಗೆ ಪಾಠ ಕಲ್ಸಕಲ್ಲ, ಕಲಿಯಕಲ್ಲ. ಅದಕ್ಕೆ ಮನುಷ್ಯರನ್ನ ನಾವು ನಂಬಬಾರದು. ಇವತ್ತಿರೋ ಮಾತು ನಾಳೆ ಇರೋದಿಲ್ಲ, ಇವತ್ತು ಹೇಳಿರೋ ಮಾತು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಭಾರಿ ಜಾಗೃತವಾಗಿರ್ಬೇಕು. ಇವತ್ತು ನಮ್ಮನ್ನ ಓಕೆ ಅಂದಾರಂದ್ರೆ ನಾಳೆ ನಮ್ ರಿಜೆಕ್ಟ್ ಅಂತಾರ. ಅದು ದೇವ್ರ ಹಂಗಲ್ಲ. ನಮಗೆ ದೇವ್ರನ್ನ ಇಟ್ಕೊಂಡು ಪ್ರಯಾಣ ಮಾಡ್ಬೇಕು. ಅದಕ್ಕೆ ಯಾವಾಗ ಏನೇ ಮಾಡ್ಬೇಕಂದ್ ಕೂಡ ದೇವ್ರ ಆಲೋಚನೆ ಕೇಳಬೇಕು. ದೇವ್ರ ಆಲೋಚನೆಗೆ ದೇವ ಇದು ನಿನ್ನ ಆಲೋಚನಾ ಏನು, ಇವೆಲ್ಲ ಇಟ್ಕೊಂಡು ಪ್ರಯಾಣ ಮಾಡಬೇಕು. ಆಮೇನ್. ಸ್ವಾರ್ಥ ಅಂದ್ರೆ ನಾವು ಒಂದೇ ಫೇಸು, ಏನೇಳು ಪ್ರೀತಿ 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 ಪ್ರೀತಿ. ಹಂಗ ಪ್ರೀತಿ ತೋರ್ಸಂಗಿದ್ರಿಗಿನ ದೇವ್ರು ಬರೇ ಪ್ರೇಮ ಸ್ವರೂಪ ಎಲ್ಲ ಆತ, ನೀತಿಗಳ ನ್ಯಾಯಾಧಿಪತ. ಆಮೇನ್. 2 ಫೇಸ್ ಅದಾವ ದೇವ್ರಿಗೆ. ಅರ್ಥ ಆಯ್ತಾ? ದೇವ್ರು ಬರೇ ನಾವು ಪ್ರೇಮಾಮಯನ ಅಂತ ನಾವು ನೋಡ್ತೀವಿ, ದೇವ್ರು ನ್ಯಾಯಾಧಿಪತಿ ಕೂಡ. ಲೆಕ್ಕ ಕೇಳ್ತಾನ, ಲೆಕ್ಕ ಕೇಳಿ ಮತ್ತೆ ದಂಡಿಸ್ತಾನ. ನಾವು ಬರೇ ಪ್ರೀತಿನೇ ತೋರ್ಸಕ್ ಹೋಯ್ವಿ ಅಂದ್ರೆ ವಾಕ್ಯನ ತಪ್ಪು ಬಿಡ್ತೀವಿ, ದಾರಿನೇ ತಪ್ಪು ಬಿಡ್ತೀವಿ, ಮಾರ್ಗನೇ ತಪ್ಪು ಬಿಡ್ತೀವಿ. ಇದು ಸಾತಾನ್ ಕುಟ್ರ. ಇದು ಅತಿಯಾದ ಪ್ರೀತಿ ತೋರ್ಸೋದು ಕೂಡ ಸಾತಾನ್ ಕುಟ್ರ. ಇದು ನಿಮ್ಗೆ ಗೊತ್ತಿಲ್ಲ. ಅದು ನೀವೇನ್ಕಂತೀವಿ ನಾವು ಪ್ರೀತಿ ಒಳ್ಳೇದೇನು ನಾವು ಮಾಡ್ತಿರೋದು, ಒಳ್ಳೇದು ಮತ್ತೆ ದೇವ್ರೇನಲ್ಲ ಇಲ್ಲಿ. ಸಾತಾನು
ವಾಕ್ಯ ಹಿಡ್ಕೊಂಡೆ ಆಧಾರ ಮಾಡ್ಕೊಂಡು ನಮ್ಮನ್ನು ಬಲಹೀನಪಡಿಸ್ತಾನ, ವಾಕ್ಯ ಹಿಡ್ಕೊಂಡೆ ನಮ್ಮನ್ನು ಬೆಳೆಸ್ತಾನ. ಪ್ರೀತಿನೇ ನಮಗೆ ಕರೆಕ್ಟ್ ಅನ್ಕೊಂಡು ಹೋಗಿವ ಅಂದ್ರೆ ಪ್ರೀತಿ ಕರೆಕ್ಟೇ, ಪ್ರೀತಿ ಇರಬೇಕು. ಅದೇ ರೀತಿಯಲ್ಲಿ ಕೂಡ ದೇವ್ರ ವಾಕ್ಯ ಕ್ರಮ ಕೂಡ ಇರಬೇಕು, ಕ್ರಮ ಕೂಡ ಇರಬೇಕು. ಅದು ಕಲಿಬೇಕು ನಾವು, ಅದನ್ನ ಇಟ್ಕೊಂಡೆ ಪ್ರಯಾಣ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಸರ್ಪಗಳಂಗೆ ನೀವು ಜಾಣರಾಗಿರ್ರಿ ನೀವು. ನಾವು ಬರೇ ಪಾರ್ವಳಂಗೆ ನಿಷ್ಕಪಟವಾಗಿರಾಗೆ ನೋಡ್ತೀವಿ ನಾವು, ಇದು ಬಿಟ್ಬಿಡ್ತೀವಿ. ಜ್ಞಾನ ಎರಡೂ ಹೇಳೋಣ ದೇವ್ರು. ಅದಕ್ಕೆ ಬರೀ ಪ್ರೀತಿನೇ ತೋರ್ಸಂತ ಹೇಳಿರಲ್ಲ, ಜ್ಞಾನ ಕೂಡ ಕಳ್ಸ ನಮಗೆ. ತಪ್ಪಿಸ್ಕೊಳ್ಳುವಂತ ಮಾರ್ಗ ಕೂಡ ನೀವು ಗ್ರಹಿಸ್ಕೋಬೇಕು. ಅಲ್ಲಿ ಎಗ್ರಿ ನಿಮ್ಮನೆ ಜಿಗಿತಾವು ಅವೆಲ್ಲ. ಏನು ಕೇಳಿಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡು. ದೇವ ಈ ಆತ್ಮಗಳು ನಿನ್ಗೆ ಅಪ್ಪಗಿಸ್ತೇವೆ, ನಿನ್ ಚಿತ್ತಗೆ ಅಪ್ಪಗಿಸ್ತೇವೆ, ಮತ್ತೆ ನೀನೇ ಅಪ್ಪ. ಪ್ರೇಯರ್ ಮಾಡು. ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಸೇವೆ ಮಾಡೋಕೆ ಜ್ಞಾನ ಇರಬೇಕು. ಸೇವೆ ಸುಮ್ಮನೆ ಸೇವೆ ಅಂತೇಳಿ ಸೇವೆ ಬರೋರಲ್ಲ. ಅದಕ್ಕೆ ಮತ್ತೆ ಎಲ್ಲರೂ ಈ ಸೇವೆಗಳೆಲ್ಲ ಅರ್ಧಕ್ಕೆ ನಿಂತ್ಕೊಂಡು ಎದಕ್ಕೆ ಹೋಗ್ತಾವಂದ್ರೆ ಅವ್ರಿಗೆ ಸೇವೆ ಮಾಡಕ್ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಭ್ರಷ್ಟರಾಗಿ ಎದಕ್ಕೆ ಹೋಗ್ಬಿಡ್ತಾರಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಒಂದೇ ದಿನ ಹೋಗ್ಬಿಡ್ತಾರ ಅಷ್ಟೇ. ದೇವರನ್ನು ಪ್ರೀತಿ ಮಾಡ್ಕೊಂಡು ಹೋಗ್ಬಿಡ್ತಾರ, ಎಲ್ಲ ಒಂದೇ ಹೇಳ್ತಾರ, ಬೀಳ್ತಾರ, ನಾಶ ಮಾಡ್ಕೊಂತಾರ. ಜ್ಞಾನ ಕೂಡ ಕಲಿಬೇಕು, ವಾಕ್ಯ ಜ್ಞಾನ ಕಲಿಬೇಕು. ಇದನ್ನ ಆಧಾರ. ಅದಕ್ಕೆ ನೀ ವಾಕ್ಯಮು ನಾ ಪಾದಮು ದೀಪಮು. ಅವಾಗ ನಮಗೆ ತ್ರೋ ಸಿಗ್ತದೆ, ನಡೆಯಕ್ಕೆ ಮಾರ್ಗ ಸಿಗ್ತದೆ. ಇದನ್ನ ಕಲಿಬೇಕು.